ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ಪ್ರಾಬಬಿಲಿಟಿ ಎರಡು ವಿಡಿಯೋ ಮಾಡಿದ್ದೆ. ಆ ಎರಡು ವಿಡಿಯೋ ಅದರಲ್ಲಿ 1 ಮಾರ್ಕ್ಗೆ ಬರುತ್ತೆ ಅಂತ ಹೇಳಿದ್ದೆ ನಿಮಗೆ. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಡಿಪ್ಲೊಮಾ CETದು ಅದರಲ್ಲಿ ನೆಕ್ಸ್ಟ್ ಟಾಪಿಕ್ ಬಂದು ನೋಡಿ, ಟ್ರಿಗ್ನಾಮೆಟ್ರಿದು ಕಾಂಪ್ಲೆಕ್ಸ್ ನಂಬರ್ಸ್ ನೋಡಿ. ಇದರಲ್ಲೂ ಅಷ್ಟೇ 1 ಮಾರ್ಕ್ ಬರುತ್ತೆ. ಎಕ್ಸಾಮ್ ಅಲ್ಲಿ 1 ಪ್ರಶ್ನೆ 1 ಮಾರ್ಕು. ನನ್ನ ಕ್ಲಾಸ್ ನೋಡಿದ್ರೆ ಸಾಕು, ವಿಡಿಯೋ ನೋಡಿದ್ರೆ 1 ನಂಬರ್ ಬಂದಂಗೆ ನಿಮಗೆ. ನೋಡಿ, ಇದರಲ್ಲಿ ಫಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ವಾಟ್ ಆರ್ ಕಾಂಪ್ಲೆಕ್ಸ್ ನಂಬರ್ಸ್? ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಏನು ನೋಡಿ. ಕಾಂಪ್ಲೆಕ್ಸ್ ನಂಬರ್ಸ್ ಅಂತಂದ್ರೆ, ಈಗ ನಿಮಗೆ ಐ ಅಂತ ಬರುತ್ತೆ. ಐ ಅಂದ್ರೆ ಒಂದು ಇಮ್ಯಾಜಿನರಿ ನಂಬರ್. ಐ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -1. ರೂಟ್ ಒಳಗಡೆ ಏನಾದ್ರು ನಮಗೆ ನೆಗೆಟಿವ್ ವ್ಯಾಲ್ಯೂಸ್ ಬಂದ್ಬಿಟ್ರೆ ಅದನ್ನ ಇಮ್ಯಾಜಿನರಿ ನಂಬರ್, ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಕಾಂಪ್ಲೆಕ್ಸ್ ರೂಟ್ಸ್ ಅಥವಾ ಇಮ್ಯಾಜಿನರಿ ರೂಟ್ಸ್ ಅಂತ ಕರೀತಾರೆ. ಐ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ -1 ಅಂತ, ಆಯ್ತಾ. ಮತ್ತೆ ಐ ಸ್ಕ್ವೇರ್ ಅಂದ್ರೆ ನೆನ್ಪಿಟ್ಕೊಳ್ಳಿ -1. ಐ ಸ್ಕ್ವೇರ್ ಇಸ್ -1. ಅದೇ ತರ ಸಪೋಸ್ ಐ ಕ್ಯೂಬ್ ವ್ಯಾಲ್ಯೂ ಏನು ಅಂತ ಕೇಳಿದ್ರೆ, ನಾವು ಐ ಕ್ಯೂಬ್ ನ ನೋಡಿ, ಐ ಸ್ಕ್ವೇರ್ ಅಂದ್ರೆ -1 ನೆನ್ಪಿಟ್ಕೊಳ್ಳಿ. ಐ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ -1, ಐ ಸ್ಕ್ವೇರ್ ಅಂದ್ರೆ -1 ಅಷ್ಟೇ ನಮ್ಗೆ ಗೊತ್ತಿರೋದು. ಬೇರೆ I to the power 4, I to the power 5 ಆ ತರ ಎಲ್ಲ ಬಂದಾಗ ನಾವು ಕಂಡುಹಿಡ್ಕೋಬೇಕು ಅದು ಏನು ಅಂತ. ಹೆಂಗಪ್ಪ ಕಂಡುಹಿಡಿಯೋದಂದ್ರೆ ನೋಡಿ, ಸಪೋಸ್ ಈಗ ಐ ಕ್ಯೂಬ್ ಕಂಡುಹಿಡಿಬೇಕು. ಐ ಕ್ಯೂಬ್ ಅಂದ್ರೆ ನಾವು ಐ ಸ್ಕ್ವೇರ್ ಇಂಟು ಐ ಅಂತ ಬರೀಬಹುದು. ಏನಕ್ಕೆ ಐ ಸ್ಕ್ವೇರ್ ಇಂಟು ಐ ಅಂತಾನೆ ಬರುತ್ತೆ ಅಂದ್ರೆ, ಐ ಸ್ಕ್ವೇರ್ಗೆ ವ್ಯಾಲ್ಯೂ ಗೊತ್ತು ನಮಗೆ. ಈಗ ಇದನ್ನ ಐ ಕ್ಯೂಬ್ ನ ಹಿಂಗೂ ಬರೀಬಹುದು ಅಲ್ವಾ, ಐ ಇಂಟು ಐ ಅಂತ 3 ಸಲ ಬರೀಬಹುದು. ಬಟ್ ಐಗೆ ಇದಾಕಬೇಕಾಗತ್ತೆ, ಬೇಡ ಐ ಸ್ಕ್ವೇರ್ ಹಾಕಿ ಈಸಿ ಆಯ್ತದೆ ಐ ಸ್ಕ್ವೇರ್. ಅದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ, ಐ ಕ್ಯೂಬ್ ಅಂತ ಬಂದಾಗ ಐ ಸ್ಕ್ವೇರ್ ಅಂತ ಬರ್ಬಿಡೋಣ. ಐ ಸ್ಕ್ವೇರ್ ಇಂಟು ಐ ಅಂತ ಐ ಕ್ಯೂಬ್ ಆಗುತ್ತೆ. ಐ ಸ್ಕ್ವೇರ್ ಅಂದ್ರೆ -1 ಇಂಟು ಐ, ದಿಸ್ ಇಸ್ ಈಕ್ವಲ್ ಟು -i. ನೋಡಿ, ಐ ಕ್ಯೂಬ್ ಅಂದ್ರೆ -i ಅಂತ. ಅದೇ ತರ ಐ ಟು ದಿ ಪವರ್ 4 ಕಂಡುಹಿಡಿಬೇಕು ಅಂತಂದ್ರೆ, ಐ ಸ್ಕ್ವೇರ್ ಇಂಟು ಐ ಸ್ಕ್ವೇರ್ ಅಂತ ಬರೀಬಹುದು. -1 ಇಂಟು -1 ಪ್ಲಸ್ 1. ನೋಡಿ, ಯಾವ್ದಾದ್ರು ಐ ಟು ದಿ ಪವರ್ ಏನಾದ್ರು ದೊಡ್ಡ ನಂಬರ್ ಬಂದಾಗ ಈ ಟೆಕ್ನಿಕ್ ಯೂಸ್ ಮಾಡಿ ಕಂಡುಹಿಡಿಬೇಕು. ಐ ಟು ದಿ ಪವರ್ 5 ಕಂಡುಹಿಡಿಬೇಕು ಅನ್ಕೊಳ್ಳಿ. ಐ ಟು ದಿ ಪವರ್ 5 ಅಂತಂದ್ರೆ ಐ ಸ್ಕ್ವೇರ್ ಇಂಟು ಐ ಅಂತ ಬರೀಬಹುದು. -1 ಇಂಟು ಐ, ಅದು ಐ ಅಂತ ಬರುತ್ತೆ. ಅದು -1 ಇಂಟು -1 ಪ್ಲಸ್ 1 ಇಂಟು ಐ ಅಂದ್ರೆ ಐ ಬರುತ್ತೆ. ನೋಡಿ, ಈ ತರ ದೊಡ್ಡ ವ್ಯಾಲ್ಯೂಸ್ ಎಲ್ಲ ಬಂದಾಗ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು -1 ಆ ಟೆಕ್ನಿಕ್ ಯೂಸ್ ಮಾಡಿ ಕಂಡುಹಿಡಿಬೇಕು. ಒಂದೊಂದ್ಸರಿ ನಿಮ್ಗೆ ಇನ್ನೂ ದೊಡ್ಡದು ಕೇಳ್ಬಿಡ್ತಾರೆ. ಸಪೋಸ್ ಐ ಟು ದಿ ಪವರ್ 100 ಅಂತ ಕೇಳ್ಬಿಟ್ರು ಅನ್ಕೊಳ್ಳಿ. 100 ಅಂತ ಕೇಳಿದ್ರೆ ಏನಂತ ಬರೀಬಹುದು, ಐ ಸ್ಕ್ವೇರ್ ಹೋಲ್ ಟು ದಿ ಪವರ್ 50. ಯಾಕಂದ್ರೆ 2 ಇಂಟು 50 100 ಆಗುತ್ತೆ. ಐ ಸ್ಕ್ವೇರ್ ಅಂದ್ರೆ -1 ಅಲ್ವಾ, -1 ಟು ದಿ ಪವರ್ 50. ಇದು ಇವನ್ ನಂಬರ್ ಇದ್ದಾಗ ಇದು +1 ಬರುತ್ತೆ. ಸಪೋಸ್ ಇದೇನಾರ ಆಡ್ ನಂಬರ್ ಬಂದ್ರೆ -1 ಬರುತ್ತೆ. ಅಂದ್ರೆ ಈಗ ಸಪೋಸ್ ನಿಮ್ಗೆ ಐ ಟು ದಿ ಪವರ್ 102 ಇತ್ತು ಅನ್ಕೊಳ್ಳಿ. ಇದನ್ನ ನಾವೇನಂತ ಬರೀಬಹುದು, ಐ ಸ್ಕ್ವೇರ್ ಟು ದಿ ಪವರ್ 51 ಅಂತ ಬರೀಬಹುದು. ಐ ಸ್ಕ್ವೇರ್ ಅಂದ್ರೆ ಏನು, -1 ಟು ದಿ ಪವರ್ 51. ಇದು ಆಡ್ ನಂಬರ್ ಬಂತು. ಆಡ್ ನಂಬರ್ ಬಂದಾಗ -1 ಬರುತ್ತೆ. ಪವರ್ ಅಲ್ಲಿ ಆಡ್ ನಂಬರ್ ಬಂದ್ರೆ, ಪವರ್ ಅಲ್ಲಿ ಅಂದ್ರೆ ಈ ತರ ಪವರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲ. ಸ್ಟಾರ್ಟಿಂಗ್ ನೋಡಿ, ಇದು ಇವನ್ ನಂಬರ್, ಇದು ಇವನ್ ನಂಬರ್. ಬಟ್ ಈ ತರ ಸಿಂಪ್ಲಿಫೈ ಮಾಡಿದಾಗ ಐ ಸ್ಕ್ವೇರ್ ಟು ದಿ ಪವರ್ ಅಂತ ಬರೆದಾಗ ಇದು ಆಡ್ ನಂಬರ್ ಬಂದ್ರೆ -1 ಬರುತ್ತೆ. ನೋಡಿ, ಐ ಸ್ಕ್ವೇರ್ ಟು ದಿ ಪವರ್ ಇದು ಇವನ್ ನಂಬರ್ ಬಂದಾಗ +1 ಬರುತ್ತೆ. ಇವನ್ ನಂಬರ್ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಇದಲ್ಲ. ಐ ಸ್ಕ್ವೇರ್ ಗೆ ಮಾಡಿರ್ತೀವಲ್ವಾ, ಐ ಸ್ಕ್ವೇರ್ ಏನ್ ಪವರ್ ಇರ್ತದೋ ಅದೇನಾದ್ರೂ ಇವನ್ ನಂಬರ್ ಇದ್ರೆ +1. ಐ ಸ್ಕ್ವೇರ್ ಗೆ ಏನಾದ್ರೂ ಪವರ್ ಇರೋದು ಆಡ್ ನಂಬರ್ ಬಂದ್ರೆ -1 ಬರುತ್ತೆ. ನೋಡಿ, ನಿಮ್ಗೆ ಇದು ಗೊತ್ತಿರಬೇಕು. ಇದು ಲಾಸ್ಟ್ ಎಕ್ಸಾಮ್ ಅಲ್ಲಿ ಈ ತರದ ಒಂದು ಪ್ರಶ್ನೆ ಕೇಳಿದ್ದಾರೆ ನಿಮ್ಗೆ. ಲಾಸ್ಟ್ ಅಲ್ಲಿ ಇದ್ರದ್ದು ಎಕ್ಸಾಮ್ ಅಲ್ಲಿ ಏನ್ ಕೇಳಿದ್ದಾರೆ ಅಂತ 2 ಪ್ರಶ್ನೆ ಇದೆ, ಹೇಳ್ಕೊಟ್ಬಿಡ್ತೀನಿ. ನೋಡಿ, ಫಸ್ಟ್ ನೀವು ಇದನ್ನ ತಿಳ್ಕೋಬೇಕು, ಆಯ್ತಾ. ಇದಾದ್ಮೇಲೆ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ತರ ಪ್ರಶ್ನೆ ಬರ್ತವೆ. ಎಕ್ಸ್ಪ್ರೆಸ್ 1 ಪ್ಲಸ್ ಐ 3 ಪ್ಲಸ್ ಐ 1 ಮೈನಸ್ 2i ಇನ್ a ಪ್ಲಸ್ ಐ ಬಿ ಫಾರ್ಮ್. ಇದು ನಿಮಗೂ ಕೇಳ್ಬೋದು, ಎಕ್ಸ್ ಪ್ಲಸ್ ಐ ವೈ ಫಾರ್ಮ್ ಅಂತ. ಎರಡು ಒಂದೇ. ನೋಡಿ, ಇದರಲ್ಲಿ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಈ ತರ ಬರೆದ್ರೆ ಎಕ್ಸ್ ಪ್ಲಸ್ ಐ ವೈ ಅಂತ ಬರೆದ್ರೆ ಇದಕ್ಕೆ ಕಾರ್ಟೀಸಿಯನ್ ಫಾರ್ಮ್ ಅಂತ ಕರೀತಾರೆ. ಕಾರ್ಟೀಸಿಯನ್
ಫಾರ್ಮ್. ಕಾರ್ಟಿಷಿಯನ್ ಅಂದ್ರೆ ಎಕ್ಸ್ ವೈ ಅಂತ ಕ್ವಾಡ್ರೆಂಟ್ ಬರುತ್ತಲ್ವ ಅದಕ್ಕೆ. ಇನ್ನೊಂದು ಈ ತರ ಬರೀತಾರೆ ಆರ್ ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ನೋಡಿ ಇದಕ್ಕೆ ಪೋಲಾರ್ ಫಾರ್ಮ್ ಅಂತ ಕರೀತಾರೆ. ಪೋಲಾರ್ ಫಾರ್ಮ್ ಎರಡು ಫಾರ್ಮ್ ಇದೆ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ. ಒಂದು ಕಾರ್ಟಿಷಿಯನ್ ಫಾರ್ಮ್, ಇದು ಪೋಲಾರ್ ಫಾರ್ಮ್. ಇದರಲ್ಲಿ ಆರ್ ಅಂತಂದ್ರೆ ಮಾಡ್ಯುಲಸ್ ಅಂತ, ಆರ್ ಅಂದ್ರೆ ಮಾಡ್ಯುಲಸ್, ಥೀಟಾ ಅಂದ್ರೆ ಆಂಪ್ಲಿಟ್ಯೂಡ್ ಅಂತ. ಆರ್ ಅಂದ್ರೆ ಮಾಡ್ಯುಲಸ್, ಥೀಟಾ ಅಂದ್ರೆ ಆಂಪ್ಲಿಟ್ಯೂಡ್. ನೋಡಿ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಫಸ್ಟ್ ಐ ಸ್ಕ್ವೇರ್ ಅಂದ್ರೆ -1, ಐ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ -1. ಸಪೋಸ್ ಏನಾದ್ರು ದೊಡ್ಡ ನಂಬರ್ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಕೊಟ್ಟರೆ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು -1 ಆ ರೋಲ್ ಯೂಸ್ ಮಾಡಿ ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್ ಬಂದಾಗ ಈ ತರ ಏನಾದ್ರು ಕೊಟ್ಬಿಟ್ಟು ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಈ ತರದ್ದು ಈ ಫಾರ್ಮ್ಗೆ ಎಕ್ಸ್ಪ್ರೆಸ್ ಮಾಡಿ ಹಿಂಗ್ ಕೊಟ್ಬಿಟ್ಟಿರ್ತಾರೆ. ಈಗ ಇದು ಈ ಫಾರ್ಮ್ ಅಲ್ಲಿ ಇಲ್ಲ, ಎಕ್ಸ್ಪ್ರೆಸ್ ಮಾಡಿ ಅಂತ ಕೊಡ್ತಾರೆ. a ಪ್ಲಸ್ ಐ ಬಿ ಅಥವಾ ಎಕ್ಸ್ ಪ್ಲಸ್ ಐ ವೈ ಎರಡು ಒಂದೇ. ಒಂದು ಕಾಂಪ್ಲೆಕ್ಸ್ ನಂಬರ್ನ ರೆಪ್ರೆಸೆಂಟ್ ಮಾಡುವಾಗ ಎರಡು ತರ ರೆಪ್ರೆಸೆಂಟ್ ಮಾಡ್ತಾರೆ. ಒಂದು ಕಾರ್ಟಿಷಿಯನ್ ಫಾರ್ಮ್, ಇನ್ನೊಂದು ಪೋಲಾರ್ ಫಾರ್ಮ್. ಕಾರ್ಟಿಷಿಯನ್ ಫಾರ್ಮ್ ಅಂದ್ರೆ ಈ ತರ ಎಕ್ಸ್ ವೈ ಅಂದ್ರೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್, ಆಮೇಲೆ ಈ ಎಕ್ಸ್ ಅಂತ ಐತಲ್ಲ ಇದಕ್ಕೆ ರಿಯಲ್ ಪಾರ್ಟ್ ಅಂತಾರೆ, ಐ ಇರ್ತದಲ್ಲ ಅದಕ್ಕೆ ಇಮ್ಯಾಜಿನರಿ ಪಾರ್ಟ್. ನೋಡಿ ಎಕ್ಸ್ ಗೆ ರಿಯಲ್ ಪಾರ್ಟ್ ಅಂತಾರೆ, ವೈ ಗೆ ಇಮ್ಯಾಜಿನರಿ ಪಾರ್ಟ್ ಅಂತ ಕರೀತಾರೆ. ಇದರಲ್ಲಿ ಆರ್ ಅಂದ್ರೆ ಮಾಡ್ಯುಲಸ್, ಥೀಟಾ ಅಂದ್ರೆ ಆಂಪ್ಲಿಟ್ಯೂಡ್. ಆರ್ ಇಂಟು ಕಾಸ್ ಥೀಟಾ ಪ್ಲಸ್ ಐ ಇದು ಪೋಲಾರ್ ಫಾರ್ಮ್, ಇದು ಕಾರ್ಟಿಷಿಯನ್ ಫಾರ್ಮ್. ಆಯ್ತಾ, ಇದಕ್ಕೆ ಆಮೇಲೆ ಬರೋಣ ಇದಕ್ಕೆ. ಈಗ ಫಸ್ಟ್ ಈ ತರ ಕೊಟ್ಟಾಗ ಹೆಂಗೆ ಆ ಫಾರ್ಮ್ ಬರ್ಸ್ಕೊಳ್ಳೋದು ನೋಡಿ. ಈ ತರ ಏನಾದ್ರು ಕೊಟ್ಟಾಗ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇದನ್ನ ರ್ಯಾಷನಲೈಸ್ ಮಾಡಬೇಕು. ರ್ಯಾಷನಲೈಸ್ ಮಾಡುವಾಗ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಲಿಮಿಟ್ಸ್ ಅಲ್ಲಿ ಮೈನಸ್ ಇದ್ರೆ ಪ್ಲಸ್ ಹಾಕೋಬೇಕು. ಮಲ್ಟಿಪ್ಲೈ ಅಂಡ್ ಡಿವೈಡ್ 1 + 2i. ಈಗ 1 - 2i ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 1 + 2i. ನೋಡಿ ಈ 1 - 2i ನ 1 + 2i ಅಂತ ಬರೀತೀವಲ್ಲ ಅದಕ್ಕೆ ಕಾಂಜುಗೇಟ್ ಅಂತ ಕರೀತಾರೆ. ಅಂದ್ರೆ ಈಗ 1 - 2i ಇದು ಕಾಂಜುಗೇಟ್ ಏನಪ್ಪಾ ಅಂತಂದ್ರೆ ಕಾಂಜುಗೇಟ್ ಅಂದ್ರೆ ಮತ್ತೆ ಆ ಸೈನ್ ಚೇಂಜ್ ಮಾಡೋದು 1 + 2i ಅಂತ. ಅದೇ ತರ 3 + 5i ಇದು ಕಾಂಜುಗೇಟ್ ಏನು ಅಂದ್ರೆ 3 - 5i. ಹಂಗೆ 3 - 5i ಇದು ಕಾಂಜುಗೇಟ್ ಏನಪ್ಪಾ ಅಂತಂದ್ರೆ 3 + 5i ಅಂತ. ನೋಡಿ ಈ ತರ ಇದೊಂದು ಕಾಂಜುಗೇಟ್ ಇರ್ತದಲ್ಲ ಅದರಿಂದ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ಬೇಕು. ಈಗ 1 - 2i ಗೆ 1 + 2i ಡಿವೈಡೆಡ್ ಬೈ 1 + 2i. ಈಗ ಮೇಲ್ಗಡೆ ನ್ಯೂಮರೇಟರ್ ನಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 3 + i ಇಂಟು 1 + 2i ಅಂತ ಇದೆ. ಡಿನಾಮಿನೇಟರ್ ನಲ್ಲಿ 1 - 2i ಇಂಟು 1 + 2i ಅಂತ ಇದೆ. ಸರಿನಾ? ಈಗ ನ್ಯೂಮರೇಟರ್ ಇದೆಯಲ್ಲ, ನ್ಯೂಮರೇಟರ್ ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಮಾಡೋದು ಹೆಂಗೆ? ಫಸ್ಟ್ 3 × 1 ಪ್ಲಸ್ 3 × 2i ಪ್ಲಸ್ i × 1 ಪ್ಲಸ್ i × 2i ಹೋಲ್ ಡಿವೈಡೆಡ್ ಬೈ. ನೋಡಿ ಮೇಲ್ಗಡೆ ನ್ಯೂಮರೇಟರ್ ನಲ್ಲಿ ಮಲ್ಟಿಪ್ಲೈ ಮಾಡಿದೆ. ಡಿನಾಮಿನೇಟರ್ ನಲ್ಲಿ ಏನಪ್ಪಾ ಅಂದ್ರೆ ಡಿನಾಮಿನೇಟರ್ ನಲ್ಲಿ a - b × a + b ಇದೆ. a - b × a + b ಅಂದ್ರೆ a² - b² ಅಂತ ಬರೀಬಹುದು. ಅಂದ್ರೆ ಏನಂತ ಬರೀಬಹುದು 1² - 2i (2). ನೋಡಿ ಈ ತರ ಬರೆದಾಗ ಈಗ ದಿಸ್ ಇಸ್ ಈಕ್ವಲ್ ಟು 3 × 1 ಅಂದ್ರೆ 3 × 2i ಅಂದ್ರೆ 6i, i × 1 ಅಂದ್ರೆ i × 2i ಅಂದ್ರೆ 2i² ಹೋಲ್ ಡಿವೈಡೆಡ್ ಬೈ 1² ಅಂದ್ರೆ 1 ಮೈನಸ್ 2i (2) ಅಂದ್ರೆ 2² × i² ಅಂತ. ಆಯ್ತಾ? ನೋಡಿ ಈಗ ಅದೇನಾಗುತ್ತೆ ಅಂತಂದ್ರೆ 3 + 6i + i ಅಂದ್ರೆ ಆಡ್ ಮಾಡಬಹುದು 7i ಪ್ಲಸ್ 2i² ಅಂತ ಇದೆ. 2i² ಅಂದ್ರೆ 2 × -1 i² ಗೆ -1 ಹಾಕೋದು ಹೋಲ್ ಡಿವೈಡೆಡ್ ಬೈ 1 - 2² ಅಂದ್ರೆ 4 i² ಅಂದ್ರೆ -1. ಇದೇನಾಗುತ್ತೆ 3 + 7i - 2 1 + 4 ಆಗುತ್ತೆ. 3 - 2 ಅಂದ್ರೆ 1 + 7i ಡಿವೈಡೆಡ್ ಬೈ 5. ನೋಡಿ ಈ ತರ ಬಂತು. ಈಗ ಇದು ನಮ್ಗೆ ಈ ಫಾರ್ಮ್ ಬಂದಿಲ್ಲ, a + ib ಫಾರ್ಮ್ ಬಂದಿಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಡಿವೈಡ್ ಮಾಡಿ. ಡಿವೈಡ್ ಅಂದ್ರೆ 1/5 ಪ್ಲಸ್ 7i/5. ನೋಡಿ ಇವಾಗ a + ib ಅಲ್ವಾ, a + ib ಕರೆಕ್ಟ್ ತಾನೆ? ಬೇಕಾದ್ರೆ ಇದನ್ನ ಹಿಂಗೂ ಬರೀಬಹುದು 1/5 ಪ್ಲಸ್ i × 7/5. ನೋಡಿ a + ib ಫಾರ್ಮ್ ಅಥವಾ x + iy ಫಾರ್ಮ್. ನೋಡಿ ಈ ತರ ಏನಾದರೂ ನಿಮಗೆ ಕೊಟ್ರೆ ಎಕ್ಸ್ಪ್ರೆಸ್
ಯಾವ್ದೋ ಒಂದು ಕೊಟ್ಟಿರ್ತಾರೆ, ಈ ತರ ಏನಾರು ಕೊಟ್ಟಿರ್ತಾರೆ, ಕೊಟ್ಬಿಟ್ಟು ಇನ್ನು a ಪ್ಲಸ್ ಐ ಬಿ ಫಾರ್ಮ್ ಅಥವಾ ಎಕ್ಸ್ ಪ್ಲಸ್ ಐ ವೈ ಫಾರ್ಮ್ಗೆ ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳ್ತಾರೆ. ಅವಾಗ ನೋಡಿ ಈ ತರ ಕಾಂಜುಗೇಟ್ ತಗೊಂಡು ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿ ಲಾಸ್ಟ್ಗೆ ನಮ್ಗೆ ಏನಪ್ಪಾ ಅಂದ್ರೆ ಈ ಫಾರ್ಮ್ ಬಂದಿರಬೇಕು. ನೋಡಿ ಈ ತರ ಒಂದು ನಂಬರ್ ಬರುತ್ತೆ ಡಿನಾಮಿನೇಟರ್ ಅಲ್ಲಿ, ಅದನ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಮಾಡಿದಾಗ ಈ ಫಾರ್ಮ್ ಬರುತ್ತೆ. ನೋಡಿ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ನೀವು ಫಸ್ಟ್ ಕಲಿಬೇಕಾಗಿರೋದು ಇದು, ಎಕ್ಸ್ಪ್ರೆಸ್ ಏನೋ ಒಂದು ಕೊಟ್ಟಾಗ a ಪ್ಲಸ್ ಐ ಬಿ ಫಾರ್ಮ್ ಅಥವಾ ಎಕ್ಸ್ ಪ್ಲಸ್ ಐ ವೈ ಫಾರ್ಮ್ಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಈ ಪ್ರೊಸೀಜರ್ ಫಾಲೋ ಮಾಡಬೇಕು. ಆಯ್ತಾ? ನೋಡಿ ಇನ್ನೊಂದು ಲೆಕ್ಕ ತಗೊಳ್ಳೋಣ. ಒನ್ ಡಿವೈಡ್ ಬೈ ಹಿಂಗಿತ್ತು ಅನ್ಕೊಳ್ಳಿ, 1 ಪ್ಲಸ್ 3i ಎಕ್ಸ್ಪ್ರೆಸ್ ದಿಸ್ ಇನ್ a ಪ್ಲಸ್ ಐ ಬಿ ಫಾರ್ಮ್. ಏನಾದ್ರೂ ಇಲ್ಲಿ ನಮ್ಗೆ ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಐ ಇರಬಾರ್ದು, ಬರೀ ನಂಬರ್ ಬರಬೇಕು. ಅದನ್ನ ಬೇಕಾದ್ರೆ ಸ್ಪ್ಲಿಟ್ ಮಾಡ್ಕೋಬಹುದು. ಅದು ನಂಬರ್ ಬರಬೇಕು ಅಂತಂದ್ರೆ ನೀವೇನ್ ಮಾಡಬೇಕು, ರ್ಯಾಷನಲೈಸ್ ಕಾಂಜುಗೇಟ್ ತಗೊಂಡು, ಈಗ ಇದ್ರದ್ದು ಕಾಂಜುಗೇಟ್ ಏನು ಪ್ಲಸ್ ಇದೆ ಅಲ್ವಾ, ಮೈನಸ್ 1 ಮೈನಸ್ 3i ಡಿವೈಡ್ ಬೈ 1 ಮೈನಸ್ 3i. ಈಗ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ ನಲ್ಲಿ ಇಷ್ಟೇ ಬರುತ್ತೆ. ಡಿನಾಮಿನೇಟರ್ ಏನಾಯ್ತು ನೋಡಿ, a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರೀಬಹುದು. ಏನಾಗುತ್ತೆ, 1 ಸ್ಕ್ವೇರ್ ಮೈನಸ್ 3i ಹೋಲ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು 1 ಮೈನಸ್ 3i ಡಿವೈಡೆಡ್ ಬೈ 1 ಮೈನಸ್ 3i ಹೋಲ್ ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಐ ಸ್ಕ್ವೇರ್ ಅಂತ ನೋಡಿ, 3 ಸ್ಕ್ವೇರ್ ಐ ಸ್ಕ್ವೇರ್. 1 ಮೈನಸ್ 3i ಡಿವೈಡೆಡ್ ಬೈ 1 ಮೈನಸ್ 9 ಇಂಟು ಮೈನಸ್ 1 ಅಂತ. 1 ಮೈನಸ್ 3i ಡಿವೈಡೆಡ್ ಬೈ 1 ಪ್ಲಸ್ 9. 1 ಮೈನಸ್ 3i ಡಿವೈಡೆಡ್ ಬೈ 10. ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ, 1 ಬೈ 10 ಮೈನಸ್ 3 ಬೈ 10i ಆರ್ 1 ಬೈ 10 ಮೈನಸ್ i ಇಂಟು 3 ಬೈ 10. ನೋಡಿ a ಪ್ಲಸ್ ಐ ಬಿ, ಪ್ಲಸ್ ಬರ್ಬೇಕಂತ ಏನಿಲ್ಲ, ಮೈನಸ್ ಬರ್ಬೋದು. ಒಟ್ಟಿನಲ್ಲಿ ಒಂದು ರಿಯಲ್ ಪಾರ್ಟ್ ಇರಬೇಕು, ಒಂದು ಇಮ್ಯಾಜಿನರಿ ಪಾರ್ಟ್. ನೋಡಿ ಇದು ರಿಯಲ್ ಪಾರ್ಟ್ ಆಯ್ತು, ಐ ಇದೆ, ಇದು ಇಮ್ಯಾಜಿನರಿ ಪಾರ್ಟ್. ಈ ತರ ಬರ್ಬೇಕು. ಮಧ್ಯ ಪ್ಲಸ್ ಮೈನಸ್ ಆರ ಬರ್ಬೋದು, ಏನಾರು ಬರ್ಬೋದು. ಆಯ್ತಾ? ಎಕ್ಸ್ಪ್ರೆಸ್ ಈ ತರ ಕೊಟ್ಬಿಟ್ಟು ಇನ್ನು a ಪ್ಲಸ್ ಐ ಬಿ ಫಾರ್ಮ್ ಅಥವಾ ಎಕ್ಸ್ ಪ್ಲಸ್ ಐ ವೈ ಫಾರ್ಮ್ ಅಂದ್ರೆ ನಾವು ಈ ತರ ರ್ಯಾಷನಲೈಸ್ ಮಾಡ್ತಿದ್ವಲ್ಲ, ಅದೇ ತರ ಕಾಂಜುಗೇಟ್ ತಗೊಂಡು ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿ ಸಿಂಪ್ಲಿಫೈ ಮಾಡಿ ಈ ತರ ಬರೆಸಬೇಕು. ಇದು ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್. ಇದು ಫಸ್ಟ್ ಟೈಪ್. ಇದು ಏನಾದ್ರೂ ಕೊಳ್ಳಿ ಇದೇ ಪ್ರೊಸೀಜರ್. ಆಯ್ತಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ find modulus and amplitude of one plus I root 3. ನೋಡಿ ಈ ತರ ಪ್ರಶ್ನೆ ಬರ್ತವೆ. ನೆಕ್ಸ್ಟ್ ಟೈಪ್ ಇದು. ಫಸ್ಟ್ ಟೈಪ್ ಎಕ್ಸ್ಪ್ರೆಸ್ ಯಾವುದೋ ಒಂದು ಕೊಟ್ಬಿಟ್ಟು ಇನ್ನು a ಪ್ಲಸ್ ಐ ಬಿ ಫಾರ್ಮ್ ಅಥವಾ ಎಕ್ಸ್ ಪ್ಲಸ್ ಐ ವೈ ಫಾರ್ಮ್ ಅಂದ್ರೆ ರ್ಯಾಷನಲೈಸ್ ತರ ಮಾಡ್ಕೊಂಡು ಮಾಡಬೇಕು. ಸೆಕೆಂಡ್ ಟೈಪ್ ನೋಡಿ ಫೈಂಡ್ ಮಾಡ್ಯುಲಸ್ ಅಂಡ್ ಆಂಪ್ಲಿಟ್ಯೂಡ್ ಅಂತ ಕೇಳ್ಬಿಡ್ತಾರೆ. ಇದೇ ಜಾಸ್ತಿ ಕೇಳಿದ್ರು ನಮ್ಗೆ ಎಕ್ಸಾಮ್ ಅಲ್ಲಿ. ಈಗ ಮಾಡ್ಯುಲಸ್ ಮತ್ತೆ ಆಂಪ್ಲಿಟ್ಯೂಡ್ ಕಂಡುಹಿಡಿಬೇಕು ಅಂದ್ರೆ ಆಯ್ತಾ, ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ, 1 ಪ್ಲಸ್ ಐ ರೂಟ್ 3 ಬರ್ಕೋಬೇಕು. ಇದ್ರ ಪಕ್ಕದಲ್ಲಿ ಹಿಂಗ್ ಬರ್ಕೋಬೇಕು. ಇದು ಜನರಲ್ ಫಾರ್ಮ್ ಕಾರ್ಟೀಸಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಕಾಂಪ್ಲೆಕ್ಸ್ ನಂಬರ್ ಅನ್ನ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಜನರಲ್ ಫಾರ್ಮ್ ಇಸ್ ಎಕ್ಸ್ ಪ್ಲಸ್ ಐ ವೈ. ಈಗ ಇಲ್ಲಿ ಇದು ರಿಯಲ್ ಪಾರ್ಟ್ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ರಿಯಲ್ ಪಾರ್ಟ್, ದಿಸ್ ಇಸ್ ಇಮ್ಯಾಜಿನರಿ ಪಾರ್ಟ್. ಇದರಲ್ಲಿ ದಿಸ್ ಇಸ್ ರಿಯಲ್ ಪಾರ್ಟ್, ದಿಸ್ ಇಸ್ ಇಮ್ಯಾಜಿನರಿ ಪಾರ್ಟ್. ಅಂದ್ರೆ ಎಕ್ಸ್ ಅಂದ್ರೆ ರಿಯಲ್ ಪಾರ್ಟ್, ವೈ ಅಂದ್ರೆ ಇಮ್ಯಾಜಿನರಿ ಪಾರ್ಟ್. ಈಗ ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ ಈಕ್ವೇಟ್ ಮಾಡಿದಾಗ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಆಗುತ್ತೆ. ನೋಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಅದೇ ತರ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ, ರೂಟ್ 3 ಆಗುತ್ತೆ ಅಲ್ವಾ. ನೋಡಿ ಐ ತೆಗೆದ್ಬಿಡಿ, ವೈ ಅಂತಂದ್ರೆ ರೂಟ್ 3. ಸಪೋಸ್ ಇದು ಮೈನಸ್ ಇದ್ರೆ ಮೈನಸ್ ರೂಟ್ 3 ಬರ್ಕೋಬೇಕು. ಆಯ್ತಾ? ಎಕ್ಸ್ ಅಂದ್ರೆ 1, ವೈ ಅಂದ್ರೆ ರೂಟ್ 3. ಆಯ್ತಾ? ನೋಡಿ ಇಷ್ಟು ಫಸ್ಟ್ ಇಷ್ಟು ಬರ್ಕೋಬೇಕು. ಇದಾದ್ಮೇಲೆ ನೋಡಿ ಮಾಡ್ಯುಲಸ್ ಕಂಡುಹಿಡಿಬೇಕಂದ್ರೆ ಮಾಡ್ಯುಲಸ್ ಅಂದ್ರೆ ಸಿಂಬಲ್
ಆರ್ ಕಂಡುಹಿಡಿಬೇಕು ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಫಾರ್ಮುಲಾ ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ ಕಾರ್ಟಿಷಿಯನ್ ಫಾರ್ಮಲ್ ಕೊಟ್ಟಿದ್ದಾಗ ಫಸ್ಟ್ ಎಕ್ಸ್ ಕಂಡುಹಿಡ್ಕೋಬೇಕು, ವೈ ಕಂಡುಹಿಡಿಬೇಕು, ಆಮೇಲೆ ಆರ್ ಬರುತ್ತೆ. ಆರ್ ಅಂದ್ರೆ ಮಾಡ್ಯುಲಸ್. ಆರ್ ಕಂಡುಹಿಡಿಬೇಕಂದ್ರೆ ಯಾವಾಗಲೂ ಇದೇ ಫಾರ್ಮುಲಾ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಎಕ್ಸ್ ಅಂದ್ರೆ 1 ಸ್ಕ್ವೇರ್, ವೈ ಅಂದ್ರೆ √3 ಸ್ಕ್ವೇರ್. 1 ಸ್ಕ್ವೇರ್ ಅಂದ್ರೆ 1, √3 ಸ್ಕ್ವೇರ್ ಅಂದ್ರೆ 3, 1 ಪ್ಲಸ್ 3 ಅಂದ್ರೆ 4, 4 ಅಂದ್ರೆ 2. ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ 2. ಬರೀ ಸ್ಕ್ವೇರ್ ರೂಟ್ ಆಫ್ 2 ಅಂತ ಬಂದಿದ್ರೆ ಹಂಗೆ ಬರ್ಕೋಬೇಕು, ಸ್ಕ್ವೇರ್ ರೂಟ್ ಆಫ್ 2 ಅಂತ. ಸ್ಕ್ವೇರ್ ರೂಟ್ ಆಫ್ 4 ಬಂದಿರೋದ್ರಿಂದ 2 ಅಂತ ಬರ್ದಿದ್ದೀವಿ. ಸರಿನಾ? ನೋಡಿ, ಮಾಡ್ಯುಲಸ್ ಕಂಡುಹಿಡಿದಾಯ್ತು. ಮಾಡ್ಯುಲಸ್ ಕಂಡುಹಿಡಿಬೇಕಂದ್ರೆ ಯಾವುದೇ ಲೆಕ್ಕ ಕೊಡಲಿ ಇದೇ ಪ್ರೊಸೀಜರ್. ಎಕ್ಸ್ ಕಂಡುಹಿಡ್ಕೊಳ್ಳಿ, ವೈ ಕಂಡುಹಿಡ್ಕೊಳ್ಳಿ. ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೆಕ್ಸ್ಟ್ ನೋಡಿ, ಇವಾಗ ಆಂಪ್ಲಿಟ್ಯೂಡ್ ಕಂಡುಹಿಡಿಬೇಕು ಅಂದ್ರೆ ನೋಡಿ, ಆಂಪ್ಲಿಟ್ಯೂಡ್ ಕಂಡುಹಿಡಿಬೇಕಂದ್ರೆ 4 ರೂಲ್ ಇದೆ, ನೆನ್ಪಿಡ್ಕೋಬೇಕನ್ನ. ಏನಪ್ಪ 4 ರೂಲ್ ಅಂತಂದ್ರೆ, ನಿಮ್ಗೆ 4 ಒಂದೊಂದು ಲೆಕ್ಕ ಹೇಳ್ಕೊಡ್ತೀನಿ ನಿಮ್ಗೆ. ಈಗ ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ನೋಡಿ, ಇದು ಎಕ್ಸ್ ಅಂತಾರೆ ಎಕ್ಸ್ ಡ್ಯಾಶ್, ವೈ ವೈ ಡ್ಯಾಶ್. ನೋಡಿ, ಎಕ್ಸ್ ಡ್ಯಾಶ್ ಅಂದ್ರೆ ನೆಗೆಟಿವ್, ವೈ ಡ್ಯಾಶ್ ಅಂದ್ರೆ ನೆಗೆಟಿವ್. ಎಕ್ಸ್ ಅಂದ್ರೆ ಪಾಸಿಟಿವ್, ವೈ ಅಂದ್ರೆ ಪಾಸಿಟಿವ್. ಇಲ್ಲಿ ಎಕ್ಸ್ ಮತ್ತೆ ವೈ ಎರಡು ಪ್ಲಸ್ ಇರ್ತದೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಇದ್ರೆ ಅದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ. ಅವಾಗ ಥೀಟಾ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಇದು ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್. ಥೀಟಾ ಕಂಡುಹಿಡಿಬೇಕಂದ್ರೆ ವೈ ಬೈ ಎಕ್ಸ್. ಇಲ್ಲಿ ಎರಡು ಎಕ್ಸ್ ಮತ್ತೆ ವೈ ಪಾಸಿಟಿವ್ ಅಂದ್ರೆ ಎಕ್ಸ್ ವೈ ನೋಡಿ ಎರಡು ಪಾಸಿಟಿವ್. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಈಗ ಸಪೋಸ್ ನಿಮ್ಗೆ ಬೇರೆ ಬೇರೆ ಬಂದ್ಬಿಡ್ತವೆ. ಇಲ್ಲಿ 4 ಹೇಳ್ಕೊಡ್ತೀನಿ, ಒಂದು ಟೈಪ್ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೇ ಪ್ರಾಬ್ಲಮ್ ಅಲ್ಲಿ 4 ಕ್ವಾಡ್ರೆಂಟ್ ಅಲ್ಲೂ ಬರೋ ಲೆಕ್ಕನ ಹೇಳ್ಕೊಡ್ತೀನಿ ನಿಮ್ಗೆ. ಈಗ ಇದರಲ್ಲಿ ಎಕ್ಸ್ ಅಂದ್ರೆ ನೆಗೆಟಿವ್, ವೈ ಅಂದ್ರೆ ಪಾಸಿಟಿವ್. ನೋಡಿ, ಎಕ್ಸ್ ನೆಗೆಟಿವ್, ವೈ ಪಾಸಿಟಿವ್. ಈ ತರ ಬಂದಾಗ ಥೀಟಾ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್. ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್. ಪೈ ಅಂದ್ರೆ 180, ಪೈ ಅಂತಾನೆ ಬರ್ಕೋಬೇಕು. ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್ ಆಯ್ತಾ. ಹಿಂಗ್ ಬಂದ್ರೆ ಎಕ್ಸ್ ನೆಗೆಟಿವ್ ಬಂದು ವೈ ಪಾಸಿಟಿವ್ ಬಂದ್ರೆ, ಸಪೋಸ್ ಈಗ ಎಕ್ಸ್ ನೆಗೆಟಿವ್ ವೈ ನೆಗೆಟಿವ್ ಅನ್ಕೊಳ್ಳಿ. ಥೀಟಾ ಕಂಡುಹಿಡಿಬೇಕಂದ್ರೆ ಪೈ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್. ಎಕ್ಸ್ ನೆಗೆಟಿವ್ ವೈ ನೆಗೆಟಿವ್ ಬಂದ್ರೆ, ನೆಕ್ಸ್ಟ್ ಎಕ್ಸ್ ಪಾಸಿಟಿವ್ ಬಂದು ವೈ ನೆಗೆಟಿವ್ ಬಂತು ಅನ್ಕೊಳ್ಳಿ. ಅವಾಗ ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್ ಆಯ್ತಾ. ನೋಡಿ, ಇವು 4 ನೆನ್ಪಿಟ್ಕೊಂಡ್ರೆ ಸಾಕು, ಆಂಪ್ಲಿಟ್ಯೂಡ್ ಕಂಡುಹಿಡಿದ್ಬಿಡ್ಬೋದು, ಥೀಟಾ ಕಂಡುಹಿಡಿಬಹುದು. ಥೀಟಾ ಕಂಡುಹಿಡಿಬೇಕಂದ್ರೆ ಇವು 4 ನೆನ್ಪಿಟ್ಕೋಬೇಕು. ಈಗ ನಮಗೆ ಈ ಪ್ರಾಬ್ಲಮ್ ನೋಡಿ, ಎಕ್ಸ್ ಪ್ಲಸ್ ಬಂದಿದೆ, ಏನು ಬಂದಿಲ್ಲ ಅಂದ್ರೆ ಪ್ಲಸ್ ಅಲ್ವಾ, ಎಕ್ಸ್ ಪ್ಲಸ್ ವೈ ಪ್ಲಸ್. ಎಕ್ಸ್ ಪ್ಲಸ್ ವೈ ಪ್ಲಸ್ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ. ಥೀಟಾಗೆ ಏನು ಫಾರ್ಮುಲಾ, ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್. ಟ್ಯಾನ್ ಇನ್ವರ್ಸ್ ವೈ ಅಂದ್ರೆ ಎಷ್ಟು, √3, √3 by 1. √3 by 1 ಅಂದ್ರೆ ಟ್ಯಾನ್ ಇನ್ವರ್ಸ್ √3 ಬರುತ್ತೆ. ಟ್ಯಾನ್ ಇನ್ವರ್ಸ್ √3 ಅಂದ್ರೆ ಏನು, ಟ್ಯಾನ್ ಇನ್ವರ್ಸ್ √3 ಅಂದ್ರೆ 60 ಡಿಗ್ರಿ ಅಂತ. 60 ಡಿಗ್ರಿ ಅಂತ ಬರೀಬಾರ್ದು, ಪೈ ಬೈ 3 ಅಂತ ಬರೀಬೇಕು. ನೋಡಿ, ಪೈ ಬೈ 3 ಅಂದ್ರೆ 60, ಪೈ ಬೈ 4 ಅಂದ್ರೆ 45, ಪೈ ಬೈ 6 ಅಂದ್ರೆ 30. 30 ಅಂದ್ರೆ ಪೈ ಬೈ 6 ನೆನ್ಪಿಟ್ಕೊಳ್ಳಿ. 30 ಡಿಗ್ರಿ ಅಂದ್ರೆ ಪೈ ಬೈ 6, 45 ಅಂದ್ರೆ ಪೈ ಬೈ 4, 60 ಅಂದ್ರೆ ಪೈ ಬೈ 3. ಅಷ್ಟೇ ಬರೋದು ನಿಮ್ಗೆ, ಬೇರೆ ಏನು ಬರಲ್ಲ. ನೋಡಿ, ಪೈ ಬೈ 3. ಫೈಂಡ್ ಮಾಡ್ಯುಲಸ್ ಅಂಡ್ ಆಂಪ್ಲಿಟ್ಯೂಡ್ ಆಫ್ 1 ಪ್ಲಸ್ i√3 ಅಂತಂದ್ರೆ ನೋಡಿ, ಇದನ್ನ ಫಸ್ಟ್ ಎಕ್ಸ್ ಎಷ್ಟು ವೈ ಎಷ್ಟು ಕಂಡುಹಿಡ್ಕೋಬೇಕು. ಇದನ್ನ ಎಕ್ಸ್ ಪ್ಲಸ್ ಐ ವೈ ಕಂಪೇರ್ ಮಾಡಿದಾಗ ಎಕ್ಸ್ ಎಷ್ಟು ವೈ ಎಷ್ಟು ಅಂತ ಬರುತ್ತೆ. ಎಕ್ಸ್ ವೈ ಸಿಕ್ಕಿದ್ಮೇಲೆ ಆರ್ ಮಾಡ್ಯುಲಸ್ ಕಂಡುಹಿಡಿಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ ಮಾಡ್ಯುಲಸ್ ಬಂತು. ಆಂಪ್ಲಿಟ್ಯೂಡ್ ಕಂಡುಹಿಡಿಯುವಾಗ ನೀವು ಈ 4 ಚೆಕ್ ಮಾಡಬೇಕು, ಯಾವುದಕ್ಕೆ ಬರುತ್ತೆ ಇದು ಅಂತ. ನೋಡಿ, 2 ಪ್ಲಸ್ ಇದ್ದಾಗ ಈ ಫಾರ್ಮುಲಾ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್ ಪೈ ಬೈ 3. ನೋಡಿ, ಈ ತರ ಕೊಟ್ರೆ 1 ಪ್ಲಸ್ i√3 ಅಂತ ಕೊಟ್ಟಾಗ ಮಾಡ್ಯುಲಸ್ ಮತ್ತೆ ಆಂಪ್ಲಿಟ್ಯೂಡ್ ಕಂಡುಹಿಡಿಬೇಕಂದ್ರೆ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ಈಗ ಇದೇ ಪ್ರಶ್ನೆಗೆ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊತೀನಿ ನಾನು. ನೆಕ್ಸ್ಟ್ ಪ್ರಶ್ನೆ, ಫೈಂಡ್ ದಿ ಮಾಡ್ಯುಲಸ್ ಅಂಡ್ ಆಂಪ್ಲಿಟ್ಯೂಡ್ ಆಫ್ ಈ ತರ ಕೊಟ್ಟರು ಅನ್ಕೊಳ್ಳಿ. -1 ಪ್ಲಸ್ i√3, -1 ಪ್ಲಸ್ i√3 ಎರಡನೇ ಟೈಪ್ ತಗೋತಾ ಇದ್ದೀನಿ. ಈಗ x ಇಸ್ ಈಕ್ವಲ್ ಟು ನೋಡಿ, ಇದನ್ನ -1 ಪ್ಲಸ್ i√3 ಕಂಪೇರ್ ಮಾಡಿದಾಗ x ಇಸ್ ಈಕ್ವಲ್ ಟು -1 ಬರುತ್ತೆ. ನೋಡಿ, x ಇಸ್ ಈಕ್ವಲ್ ಟು -1, y ಇಸ್ ಈಕ್ವಲ್ ಟು √3. x ಇಸ್ ಈಕ್ವಲ್ ಟು -1. ಆರ್ ಕಂಡುಹಿಡಿಯೋಕೆ ಒಂದೇ ಫಾರ್ಮುಲಾ, ಯಾವ ಕ್ವಾಡ್ರೆಂಟ್ ಅಲ್ಲಾರ ಬರಲಿ ಆರ್ ಕಂಡುಹಿಡಿ ಮಾಡ್ಯುಲಸ್ ಕಂಡುಹಿಡಿಯೋಕೆ ಏನು ಚೇಂಜ್ ಇಲ್ಲ, ಒಂದೇ ಒಂದು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ನೋಡಿ, -1 ಸ್ಕ್ವೇರ್ ಅಂದ್ರೆ ಒಂದೇನೆ, √3 ಸ್ಕ್ವೇರ್ ಅಂದ್ರೆ 1 ಪ್ಲಸ್ 3 ಅಂದ್ರೆ √4, √4 ಅಂದ್ರೆ 2 ಬರುತ್ತೆ.
ಈಗ ಇದು ಯಾವ ಕ್ವಾಡ್ರೆಂಟ್ ನೋಡ್ಕೋಬೇಕು, ಎಕ್ಸ್ ಮೈನಸ್ ಇದೆ ವೈ ಪ್ಲಸ್ ಇದೆ ಅಲ್ವಾ, ಎಕ್ಸ್ ನೆಗೆಟಿವ್ ವೈ ಪ್ಲಸ್ ಅಂದ್ರೆ ನೋಡಿ ಎಕ್ಸ್ ಮೈನಸ್ ವೈ ಪ್ಲಸ್ ಅಂದ್ರೆ ಈ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಇಲ್ಲಿ ಥೀಟಾ ಕಂಡುಹಿಡಿಬೇಕಂದ್ರೆ ನೋಡಿ ಈ ಫಾರ್ಮುಲಾ ಹಾಕಬೇಕು ಅಲ್ವಾ. ಥೀಟಾ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ ಅದು, ಥೀಟಾ ಇಸ್ ಈಕ್ವಲ್ ಟು ಪೈ ಮೈನಸ್ ಅಲ್ವಾ ನೋಡಿ, ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್. ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್ ಅಂದ್ರೆ √3/1. ಈಗ ನೀವು ನಿಮ್ ಪ್ರಶ್ನೆ ಬರ್ಬೋದು, ಸರ್ ಇಲ್ಲಿ ಎಕ್ಸ್ ಅಂದ್ರೆ -1 ಅಲ್ವಾ, ನೀವು ಇಲ್ಲಿ ಬರೀ +1 ಹಾಕಿದ್ರ ಅಂತ. ನೋಡಿ ಇದು ಆಕ್ಚುಲಿ ಮಾಡ್ಯುಲಸ್ ಅಂತ. ಮಾಡ್ಯುಲಸ್ ಅಂದ್ರೆ ಇಲ್ಲಿ ನೆಗೆಟಿವ್ ಇದ್ರು ಇಲ್ಲಿ ಹಾಕೊಳ್ಳುವಾಗ ಮಾತ್ರ ಪ್ಲಸ್ ತಗೋಬೇಕು, ನೆಗೆಟಿವ್ ವ್ಯಾಲ್ಯೂಸ್ ಇಲ್ಲಿ ಹಾಕಬಾರ್ದು. ನೋಡಿ ಇಲ್ಲಿ ಇದು ಕೂಡ ಇವೆರಡು ಪ್ಲಸ್ ಇರ್ತವೆ, ಏನ್ ತೊಂದರೆ ಇಲ್ಲ. ಇಲ್ಲಿ 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 ಮೂರು ಪ್ರಾಬ್ಲಮ್ ಅಲ್ವೇ, ಮೂರು ಫಾರ್ಮುಲಾದಲ್ವೇ ಎಕ್ಸ್ ವೈ ಅಂದ್ರೆ ಇಲ್ಲಿ ಮೈನಸ್ ಇದ್ರು ಪ್ಲಸ್ ಅಂತಾನೆ ತಗೋಬೇಕು. ನೋಡಿ ಈಗ ಎಕ್ಸ್ -1 ಇದೆ ಅಲ್ವಾ, ನಾನು ಬರೀ 1 ತಗೊಂಡಿದ್ದೀನಿ, ಬರೀ 1 ತಗೋಬೇಕು ಸರಿನಾ, ಮೈನಸ್ ತಗೋಬಾರ್ದು ಅಷ್ಟೇ. ಎಕ್ಸ್ ವೈ ಹಾಕೊಳ್ಳುವಾಗ ಇಲ್ಲಿ ಕೂಡ ಇದೇನಿಲ್ಲ, ಇದೇನು ತೊಂದರೆ ಇಲ್ಲ. ಇಲ್ಲಿ 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 ಇದು ತಗೊಳ್ಳಿ, ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್ ಅಂತ ಐತಲ್ಲ, ಅಲ್ಲಿ ಎಕ್ಸ್ ಯಾವಾಗಲೂ ಪಾಸಿಟಿವ್, ವೈ ಯಾವಾಗಲೂ ಪಾಸಿಟಿವ್. ನಿಮ್ಗೆ ಇಲ್ಲಿ ನೆಗೆಟಿವ್ ಇದ್ರೂ ಬರೀ ಪಾಸಿಟಿವ್ ವ್ಯಾಲ್ಯೂ ಹಾಕೋಬೇಕು, ನೆನ್ಪಿಟ್ಕೊಳ್ಳಿ. ಈಗ ಪೈ ಮೈನಸ್ ಟ್ಯಾನ್ ಇನ್ವರ್ಸ್ √3 ಆಗುತ್ತಲ್ವಾ, ಟ್ಯಾನ್ ಇನ್ವರ್ಸ್ √3 ಅಂದ್ರೆ π/3. ಇದನ್ನ ಸಿಂಪ್ಲಿಫೈ ಮಾಡ್ಬೇಕು. ಈಗ ಪೈ ಮೈನಸ್ π/3, ಹಿಂದೆ ಪ್ರಾಬ್ಲಮ್ ಅಲ್ಲಿ ಬರೀ π/3 ಇದು ಒಂದೇ ಫಾರ್ಮುಲಾ ಆಯ್ತಲ್ವಾ, ಇದ್ರ ಜೊತೆ ಪೈ ಸೇರ್ಕೊಂಡಿದೆ ಇಲ್ಲಿ. ನೋಡಿ ಈ ತರ ಬಂದಾಗ 3 LCM ತಗೊಳ್ಳಿ, 3 LCM ತಗೊಳ್ಳಿ. 3 LCM ತಗೊಂಡ್ರೆ 3π - π ಆಯ್ತದಲ್ವಾ, 3π - π, 3 × π 1 × π, 3π - 1π, 3π - π ಅಂದ್ರೆ 2π/3. ನೋಡಿ 2π/3. ಪ್ರಾಬ್ಲಮ್ ಏನಾದರೂ -1 + i√3 ಬಂದ್ರೆ ನೋಡಿ ಮಾಡ್ಯುಲಸ್ 2ನೇ ಬರುತ್ತೆ, ಆಂಪ್ಲಿಟ್ಯೂಡ್ ಏನಾಗುತ್ತೆ 2π/3 ಬರುತ್ತೆ. ನೋಡಿ ಈ ತರ. ಈಗ ಇದೇ ಲೆಕ್ಕನೇ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡ್ತೀನಿ, ಏನಪ್ಪಾ ಅಂದ್ರೆ ಎರಡೂ ಮೈನಸ್ ಮಾಡ್ಕೊಳ್ಳೋಣ. -1 - i√3, -1 - i√3. ಈಗ ಇದೇನಾಯ್ತು, -1 - i√3, x + iy ಕಂಪೇರ್ ಮಾಡಿದ್ರೆ x is equal to -1, ನೋಡಿ y is also is equal to -√3. ನೋಡಿ ಇಲ್ಲೂ ಮೈನಸ್ ಇದೆ, ಅದಕ್ಕೆ y ನು ಮೈನಸ್ x ಮೈನಸ್, x -1 y -√3. ಈಗ ಇದಕ್ಕೆ ನೋಡಿ ಫಾರ್ಮುಲಾ ಸೇಮ್, r ಕಂಡುಹಿಡಿಯೋಕೆ ಸೇಮ್ ಒಂದೇ ಫಾರ್ಮುಲಾ. -1² ಅಂದ್ರೆ 1ನೇ ಬರುತ್ತೆ, -√3 ಹೋಲ್ ಸ್ಕ್ವೇರ್ ಅಂದ್ರೆ 3ನೇ ಬರುತ್ತೆ, ರೂಟ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3ನೇ ಬರುತ್ತೆ, r ಅಷ್ಟೇ ಬರುತ್ತೆ. √4 ಅಂದ್ರೆ 2 ಬರುತ್ತೆ. ನೆಕ್ಸ್ಟ್ ನೋಡಿ ಎರಡು ಮೈನಸ್ ಇದೆ ಅಲ್ವಾ, ಎರಡು ಮೈನಸ್ ಇದ್ದಾಗ ನೋಡಿ, ಎರಡು ಮೈನಸ್ ಇದ್ದಾಗ ಏನಪ್ಪ ಮಾಡಬೇಕು, ಥೀಟಾ ಇಸ್ ಈಕ್ವಲ್ ಟು ಪೈ ಪ್ಲಸ್ ಫಾರ್ಮುಲಾ, ಪೈ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್. ಇದೇನಾಗುತ್ತೆ ಪ್ಲಸ್ ಆಯ್ತದೆ, ಪೈ ಪ್ಲಸ್ ಅಂದ್ರೆ ಇದು ಪ್ಲಸ್ ಆಯ್ತದೆ, 3π + 5 ಅಂದ್ರೆ 4π ಅಲ್ವಾ. ನೋಡಿ ಪೈ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್, ಪೈ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ ಅಂದ್ರೆ √3/1, √3/1 ಅಂದ್ರೆ π/3, ಪೈ ಪ್ಲಸ್ π/3 ಅಂದ್ರೆ 3 LCM ತಗೊಂಡ್ರೆ 4π/3 ಬರುತ್ತೆ. ನೋಡಿ -1 - i√3 ಅಂತ ಬಂದಾಗ ಮಾಡ್ಯುಲಸ್ 2 ಬಂದ್ರೆ ಆಂಪ್ಲಿಟ್ಯೂಡ್ 4π/3 ಬರುತ್ತೆ. ಈಗ ಇದೇ ಪ್ರಾಬ್ಲಮ್ 1 - i√3 ಇತ್ತು ಅನ್ಕೊಳ್ಳಿ, 1 - i√3 ಅಂತ ಇತ್ತು. 1 - i√3 ಅಂತ ಬಂದಾಗ ನೋಡಿ x ಪ್ಲಸ್ ಆಯ್ತದೆ, y -√3 ಆಯ್ತದೆ. ನೋಡಿ x is equal to 1, y is equal to -√3. ಈಗ r ಕಂಡುಹಿಡ್ಕೊಳ್ಳಿ, r ಅಂದ್ರೆ ಏನು 1² ಅಲ್ವಾ, ಇದು ಬರೀ 1² ಆಯ್ತದೆ. ಇದು -√3², 1² ಅಂದ್ರೆ 1, √3² -√3² ಅಂದ್ರೆ +3 ಬರುತ್ತೆ, 1 + 3 4 ಬರುತ್ತೆ, √4 ಅಂದ್ರೆ 2 ಸರಿನಾ. ಈಗ r is equal to 2 ಆಯ್ತು. ಈಗ ಇದು ಯಾವ ಕ್ವಾಡ್ರೆಂಟ್, x + y ಮೈನಸ್. ನೋಡಿ x + y ಮೈನಸ್ ಅಂದ್ರೆ 4th ಕ್ವಾಡ್ರೆಂಟ್. ಇಲ್ಲಿ ಫಾರ್ಮುಲಾ ಏನು, ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಇನ್ವರ್ಸ್ y ಬೈ ಎಕ್ಸ್. ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಇನ್ವರ್ಸ್ y ಬೈ ಎಕ್ಸ್, ಮೈನಸ್ ಟ್ಯಾನ್ ಇನ್ವರ್ಸ್ y ಬೈ ಎಕ್ಸ್, ಮೈನಸ್ ಟ್ಯಾನ್ ಇನ್ವರ್ಸ್ y ಬೈ ಟ್ಯಾನ್ ಇನ್ವರ್ಸ್ √3/1, √3/1 ಅಂದ್ರೆ √3, ಟ್ಯಾನ್ ಇನ್ವರ್ಸ್ √3 ಅಂದ್ರೆ π/3, ಇಲ್ಲಿ ಮೈನಸ್ ಇರೋದ್ರಿಂದ -π/3. ನೋಡಿ ಈ ತರ. ನೋಡಿ ಒಂದೊಂದಕ್ಕೆ ಒಂದೊಂದು ಥೀಟಾ ಬೇರೆ ಬೇರೆ ಬರುತ್ತೆ, ಬಟ್ ಆರ್ ಮಾತ್ರ ಯಾವುದೇ ಕ್ವಾಡ್ರೆಂಟ್ ಯಾವ್ದಾರ ಬರಲಿ, ಇದು ಪ್ಲಸ್ ಆರ ಬರಲಿ ಮೈನಸ್ ಆರ ಬರಲಿ, ಎರಡು ಮೈನಸ್ ಆರ ಬರಲಿ, ಏನಾರ ಬರಲಿ, ಆರ್ ಸೇಮ್ ಇರ್ತದೆ. ಯಾಕಂದ್ರೆ ಸ್ಕ್ವೇರ್ ಮಾಡ್ಕೋತೀವಲ್ವ, ಅದಕ್ಕೆ ಮೈನಸ್ ಇದ್ರೂ ಪ್ಲಸ್ ಆಗುತ್ತದೆ. ಬಟ್ ಈ ಥೀಟಾ ಬಂದಾಗ, ಆಂಪ್ಲಿಟ್ಯೂಡ್ ಬಂದಾಗ ನೋಡಿ 4 ಕೇಸ್ ಇದೆ.
ಎಕ್ಸ್ ವೈ ಎರಡು ಪ್ಲಸ್ ಇದ್ರೆ ಈ ಫಾರ್ಮುಲಾ, ಎಕ್ಸ್ ಮೈನಸ್ ಇದ್ದು ವೈ ಪ್ಲಸ್ ಇದ್ರೆ ಈ ಫಾರ್ಮುಲಾ, ಎಕ್ಸ್ ಮೈನಸ್ ವೈ ಮೈನಸ್ ಎರಡು ಮೈನಸ್ ಇದ್ರೆ ಈ ಫಾರ್ಮುಲಾ, ಎಕ್ಸ್ ಪ್ಲಸ್ ಇದು ವೈ ಮೈನಸ್ ಇದ್ರೆ ಈ ಫಾರ್ಮುಲಾ. ಇದರಲ್ಲಿ ಎಕ್ಸ್ ವೈ ಹಾಕುವಾಗ ಎಕ್ಸ್ ವೈ ವ್ಯಾಲ್ಯೂಸ್ ಟ್ಯಾನ್ ಇನ್ವರ್ಸ್ ಒಳಗಡೆ ಎಕ್ಸ್ ವೈ ಐತಲ್ಲ ಹಾಕುವಾಗ ಮೈನಸ್ ಇದ್ರೂ ಪ್ಲಸ್ ಅಂತ ತಗೊಂಡು ಹಾಕೋಬೇಕು. ನೋಡಿ ಇದು ಸೆಕೆಂಡ್ ಟೈಪ್. ಫಸ್ಟ್ ಟೈಪ್ ಏನು ಎಕ್ಸ್ಪ್ರೆಸ್ ಅಂತ, ಇದು ಫೈಂಡ್ ಮಾಡ್ಯುಲಸ್ ಅಂಡ್ ಆಂಪ್ಲಿಟ್ಯೂಡ್ ಆಫ್ ಅಂತ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನೋಡಿ ಎಕ್ಸ್ಪ್ರೆಸ್ -1 ಪ್ಲಸ್ ಐ ಇನ್ ಪೋಲಾರ್ ಫಾರ್ಮ್ ಅಂತ ಕೇಳ್ತಾರೆ. ಎಕ್ಸ್ಪ್ರೆಸ್ -1 ಪ್ಲಸ್ ಐ ಇನ್ ಪೋಲಾರ್ ಫಾರ್ಮ್. ನೋಡಿ ಈ ತರ ಕೇಳಿದಾಗ ಪೋಲಾರ್ ಫಾರ್ಮ್ ಅಂದ್ರೆ ಇದು ಆರ್ ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ನೋಡಿ ಇದಕ್ಕೆ ಪೋಲಾರ್ ಫಾರ್ಮ್ ಅಂತ ಕರೀತಾರೆ. ಆರ್ ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ, ಇದಕ್ಕೆ ಪೋಲಾರ್ ಫಾರ್ಮ್ ಅಂತ ಕರೀತಾರೆ. ಈಗ ಇದನ್ನ ಈ ಫಾರ್ಮ್ಗೆ ಬರಿಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಆರ್ ಕಂಡುಹಿಡಿಬೇಕು. ಆರ್ ಅಂದ್ರೆ ಮಾಡ್ಯುಲಸ್, ಥೀಟಾ ಕಂಡುಹಿಡ್ಕೋಬೇಕು. ಕಾಸ್ ಅಂದ್ರೆ ಹೆಂಗೆ ಇರ್ತದೆ, ಆರ್ ಮತ್ತೆ ಥೀಟಾ ಕಂಡುಹಿಡಿಬೇಕು. ಆರ್ ಅಂದ್ರೆ ಮಾಡ್ಯುಲಸ್, ಥೀಟಾ ಅಂದ್ರೆ ಆಂಪ್ಲಿಟ್ಯೂಡ್. ಈಗ ಹೇಳ್ಕೊಟ್ನಲ್ಲ ಅದೇ ತರ ಆರ್ ಮತ್ತೆ ಥೀಟಾ ಕಂಡುಹಿಡ್ಬಿಟ್ಟು ಅದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪೋಲಾರ್ ಫಾರ್ಮ್ ಬರುತ್ತೆ. ಈಗ ಇದಕ್ಕೆ ಆರ್ ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಕಂಪೇರ್ ಮಾಡ್ಬೇಕಲ್ವಾ, ಜನರಲ್ ಫಾರ್ಮ್ ಜೊತೆ ಕಂಪೇರ್ ಮಾಡೋಣ. ಎಕ್ಸ್ ಅಂದ್ರೆ ಎಷ್ಟಪ್ಪ, ಎಕ್ಸ್ ಇಸ್ ಈಕ್ವಲ್ ಟು -1, y is equal to 1. ನೋಡಿ x is equal to -1, y is equal to 1. ಈಗ r ಕಂಡುಹಿಡಿಯೋಣ. r ಗೆ ಫಾರ್ಮುಲಾ ಏನು, ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ -1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 1, ಸ್ಕ್ವೇರ್ ರೂಟ್ ಆಫ್ 2 ಬರುತ್ತೆ. ನೋಡಿ ಸ್ಕ್ವೇರ್ ರೂಟ್ ಆಫ್ 2 ಗೆ ಹೋಲ್ ನಂಬರ್ ಆನ್ಸರ್ ಇಲ್ಲ, ಅದಕ್ಕೆ ಹಂಗೆ ಬರ್ಕೋಬೇಕು. ಈಗ ಸ್ಕ್ವೇರ್ ರೂಟ್ ಆಫ್ 4 ಬಂದಿದ್ರೆ 2 ಬರೀತಾ ಇದ್ವಿ, ಸ್ಕ್ವೇರ್ ರೂಟ್ ಆಫ್ 9 ಬಂದಿದ್ರೆ 3 ಬರ್ಕೋಬಹುದು. ಸ್ಕ್ವೇರ್ ರೂಟ್ ಆಫ್ 2 ಅಂದ್ರೆ ಹಂಗೆ ಬರ್ಕೋಬೇಕು. ಈಗ ಆರ್ ಕಂಡುಹಿಡಿದ್ವಿ ಅಲ್ವಾ, ಆರ್ ಆಯ್ತು. ಥೀಟಾ ಕಂಡುಹಿಡಿಬೇಕು. ಥೀಟಾ ಕಂಡುಹಿಡಿಬೇಕಂದ್ರೆ ಇದು ನೋಡಿ ಎಕ್ಸ್ ಮೈನಸ್ ಇದೆ, ವೈ 1 ಇದೆ ಅಲ್ವಾ, ಎಕ್ಸ್ ಮೈನಸ್ ವೈ ಪ್ಲಸ್ ಅಲ್ವಾ. ನೋಡಿ ಎಕ್ಸ್ ನೆಗೆಟಿವ್ ವೈ ಪಾಸಿಟಿವ್ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಈ ಫಾರ್ಮುಲಾ ಏನು, ಥೀಟಾ ಇಸ್ ಈಕ್ವಲ್ ಟು ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್. ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಅಂದ್ರೆ ಏನಪ್ಪಾ 1, ಎಕ್ಸ್ ಅಂದ್ರೆ 1. ಮೈನಸ್ ಹಾಕೊಳ್ಳಂಗಿಲ್ಲ, ಟ್ಯಾನ್ ಇನ್ವರ್ಸ್ ಒಳಗಡೆ ಪಾಸಿಟಿವ್ ಇದ್ರೆ ಪ್ಲಸ್, ನೆಗೆಟಿವ್ ಇದ್ರೆ ಪ್ಲಸ್ ತಗೋಬೇಕು. 1/1 ಅಂದ್ರೆ 1 ಬರುತ್ತೆ. ಪೈ ಮೈನಸ್ ಟ್ಯಾನ್ ಇನ್ವರ್ಸ್ 1 ಅಂದ್ರೆ 45 ಡಿಗ್ರಿ ಆರ್ π/4 ನೆನ್ಪಿಟ್ಕೊಳ್ಳಿ. ಟ್ಯಾನ್ ಇನ್ವರ್ಸ್ 1 ಅಂದ್ರೆ 45 ಡಿಗ್ರಿ ಆರ್ π/4. ಈಗ 4 ನ ಎಲ್ಸಿಎಂ ತಗೊಂಡ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 4π ಮೈನಸ್ ಪೈ ಬರುತ್ತೆ, 1π ಈ ಕಡೆ. 4 into π minus 1 into π. 4π minus π ಅಂದ್ರೆ 3π/4. ನೋಡಿ ಥೀಟಾ ಇಸ್ ಈಕ್ವಲ್ ಟು 3π/4. ನೋಡಿ ಎಕ್ಸ್ಪ್ರೆಸ್ ಇನ್ ಪೋಲಾರ್ ಫಾರ್ಮ್ ಅಂತ ಬಂದಾಗ ನಾವು ಫಸ್ಟ್ ಮಾಡ್ಯುಲಸ್ ಕಂಡುಹಿಡ್ಕೋಬೇಕು, ಆಂಪ್ಲಿಟ್ಯೂಡ್ ಕಂಡುಹಿಡ್ಕೋಬೇಕು. ಅದು ಹಿಂದೆ ಹೇಳ್ಕೊಟ್ಟೆ 4 ಲೆಕ್ಕ, ಅದೇ ತರನೇ ಕಂಡುಹಿಡ್ಬಿಟ್ಟು ಆಮೇಲೆ ಏನ್ ಮಾಡ್ಬೇಕು ನೋಡಿ, ಇದು ಜನರಲ್ ಫಾರ್ಮ್. ಇದು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಆರ್ ಅಂದ್ರೆ ಏನಪ್ಪಾ, ಸ್ಕ್ವೇರ್ ರೂಟ್ ಆಫ್ 2. ಕಾಸ್ ಥೀಟಾ ಅಂದ್ರೆ ಏನು, 3π/4 ಪ್ಲಸ್ ಐ ಸೈನ್ 3π/4. ನೋಡಿ π/4 ಟರ್ಮ್ಸ್ ಅಲ್ಲಿ ಇನ್ ಟರ್ಮ್ಸ್ ಆಫ್ ಪೈ ಇಡಬೇಕು ಇಲ್ಲಿ ಒಳಗೆ. ನೋಡಿ ಇದು ದಿಸ್ ಇಸ್ ದಿ ಪೋಲಾರ್ ಫಾರ್ಮ್ ಆಫ್ ದಿಸ್ ಫಾರ್ಮ್. ನೋಡಿ ಇದ್ರದ್ದು ಇದೆಯಲ್ಲ, ಇದ್ರದ್ದು ಪೋಲಾರ್ ಫಾರ್ಮ್ ನೋಡಿ ಇದು. ನೋಡಿ ಈ ತರ ಕೇಳ್ತಾರೆ, ಪೋಲಾರ್ ಫಾರ್ಮ್ ಆಫ್ -1 ಪ್ಲಸ್ ಐ ಈಸ್ ಅಂದ್ಬಿಟ್ಟು ಕೇಳಿದ್ರೆ ಆರ್ ಕಂಡುಹಿಡ್ಕೋಬೇಕು, ಮಾಡ್ಯುಲಸ್, ಥೀಟಾ ಕಂಡುಹಿಡ್ಕೋಬೇಕು. ಇದು ಜನರಲ್ ಫಾರ್ಮ್. ಆರ್ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಕಾಸ್ ಹಂಗೆ ಇರ್ತದೆ, ಸೈನ್ ಹಂಗೆ ಇರ್ತದೆ, ಸರಿನಾ. ನೋಡಿ ಈ ತರ ಈ ಟೈಪ್ ಅಲ್ಲಿ ಇನ್ನೊಂದು ಲೆಕ್ಕ ಮಾಡ್ಬಿಡೋಣ. ನೋಡಿ ಇನ್ನೊಂದು ಲೆಕ್ಕ ಏನಪ್ಪಾ ಅಂತಂದ್ರೆ ಇದು ತಗೋಣ, 1 ಮೈನಸ್ ಐ ಅನ್ಕೊಳ್ಳಿ. 1 ಮೈನಸ್ ಐ, 1 ಮೈನಸ್ ಐ ಇದೇನೆ ಪ್ಲಸ್ ಮೈನಸ್ ಚೇಂಜ್ ಮಾಡಿದ್ದೇನೆ. ಈಗ 1 ಮೈನಸ್ ಐ ಅಂತ ಬಂದ್ರೆ ಎಕ್ಸ್ ಬಂದು +1 ಆಗುತ್ತೆ, ವೈ ಬಂದು -1 ಆಯ್ತು. ನೋಡಿ ಎಕ್ಸ್ ಈಸ್ +1, ವೈ ಈಸ್ -1. ಆರ್ ಕಂಡುಹಿಡ್ಕೊಳ್ಳಿ. ಎಕ್ಸ್ ಅಂದ್ರೆ +1 ಸ್ಕ್ವೇರ್, ವೈ ಅಂದ್ರೆ -1 ಸ್ಕ್ವೇರ್. +1 ಸ್ಕ್ವೇರ್ ಅಂದ್ರೆ 1, -1 ಸ್ಕ್ವೇರ್ ಅಂದ್ರೆ 1, 1 + 1 ಅಂದ್ರೆ ರೂಟ್ ಅಷ್ಟೇ ಬರುತ್ತೆ. ಈಗ ಎಕ್ಸ್ ಪಾಸಿಟಿವ್, ವೈ ನೆಗೆಟಿವ್. ನೋಡಿ ಎಕ್ಸ್ ಪ್ಲಸ್ ವೈ ಮೈನಸ್ ಅಲ್ವಾ. ಫಾರ್ಮುಲಾ ಏನು, ಥೀಟಾ ಕಂಡುಹಿಡಿಯಕ್ಕೆ ಥೀಟಾ ಇಸ್ ಈಕ್ವಲ್ ಟು -π/4 ಅಲ್ವಾ, ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್. ಥೀಟಾ ಇದೆ ತಾನೆ ಫಾರ್ಮುಲಾ. ಎಕ್ಸ್ ಪಾಸಿಟಿವ್ ಇದೆ, ವೈ ನೆಗೆಟಿವ್ ಇದೆ, ಅವಾಗ ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್.
minus tan inverse y by x minus tan inverse 1 by 1 minus tan inverse 1 ಏನಾಯ್ತದೆ ಮೈನಸ್ ಪೈ ಬೈ 4 ಬರುತ್ತೆ ನೋಡಿ. ಮೈನಸ್ ಪೈ ಬೈ ಮೈನಸ್ ಅಂದ್ರೆ ಇದು ಫಾರ್ಮುಲಾ ಇದೆ, ಅದು ಮೈನಸ್ ಸರಿನಾ. ಆಮೇಲೆ ಇಲ್ಲಿ ಒಳಗಡೆ ಹಾಕುವಾಗ ವೈಗೆ ಮೈನಸ್ ಹಾಕಂಗಿಲ್ಲ, ಎಕ್ಸ್ ಪ್ಲಸ್ ತಗೋಬೇಕು. ಟ್ಯಾನ್ ಇನ್ವರ್ಸ್ ಒಳಗಡೆ ಎಕ್ಸ್ ವೈ ಯಾವಾಗಲೂ ಪಾಸಿಟಿವ್ ನೆನ್ಪಿಟ್ಕೋಬೇಡಿ. ಈಗ ಥೀಟಾ ಆಯ್ತು, ಆರ್ ಆಯ್ತಲ್ವಾ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ, ಈ ಕಡೆ ಮಾಡ್ತೀನಿ ನೋಡಿ. ಈಗ ಆರ್ ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಆರ್ ಅಂದ್ರೆ ಎಷ್ಟಪ್ಪ, √2. ಕಾಸ್ ಥೀಟಾ ಅಂದ್ರೆ ಎಷ್ಟು, ಮೈನಸ್ ಪೈ ಬೈ 4 ಪ್ಲಸ್ ಐ ಸೈನ್ ಮೈನಸ್ ಪೈ ಬೈ 4. ನೋಡಿ, ಇದನ್ನ ಒಂದೊಂದ್ಸರಿ ನಿಮ್ಗೆ ಆನ್ಸರ್ ಅಲ್ಲಿ ಇರಲ್ಲ, ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಿರ್ತಾರೆ. ಹೆಂಗ್ ಮಾಡಿರ್ತಾರೆ, √2. ಈಗ ನಿಮ್ಗೆ ಟ್ರಿಗ್ನಾಮೆಟ್ರಿ ಮಾಡುವಾಗ ಹೇಳ್ಕೊಟ್ಟಿದ್ದೀನಿ, ಕಾಸ್ ಆಫ್ ಮೈನಸ್ ಥೀಟಾ ಅಂದ್ರೆ ಪ್ಲಸ್ ಕಾಸ್ ಥೀಟಾ. ಕಾಸ್ ಒಳಗಡೆ ಮೈನಸ್ ಬಂದ್ರೆ ಪ್ಲಸ್ ಅಂತ ಬರ್ಕೋಬಹುದು, ಕಾಸ್ ಮತ್ತೆ ಸೀಕೆಂಡ್ಗೆ. ಬೇರೆದಕ್ಕೆಲ್ಲ ಮೈನಸ್ ಬರೀಬೇಕು. ಈಗ ಕಾಸ್ ಒಳಗಡೆ ಮೈನಸ್ ಇದೆ ನೋಡಿ, ಕಾಸ್ ಪೈ ಬೈ 4 ಅಂತಾನೆ ಬರೀಬಹುದು. ಇಲ್ಲಿ ಸೈನ್ ಅಂತ ಇದೆ ಅಲ್ವಾ, ಸೈನ್ ಆಫ್ ಮೈನಸ್ ಥೀಟಾ ಅಂದ್ರೆ ಮೈನಸ್ ಸೈನ್ ಥೀಟಾ. ನೋಡಿ, ಕಾಸ್ ಆಫ್ ಮೈನಸ್ ಥೀಟಾ ಅಂದ್ರೆ ಪ್ಲಸ್ ಕಾಸ್ ಥೀಟಾ, ಸೈನ್ ಆಫ್ ಮೈನಸ್ ಥೀಟಾ ಅಂದ್ರೆ ಮೈನಸ್ ಸೈನ್ ಥೀಟಾ. ನೋಡಿ, ಇದು ಮೈನಸ್ ಬರುತ್ತೆ ಆಚೆ ಕಡೆ, ಮೈನಸ್ ಬಂದಾಗ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಐ ಸೈನ್ ಪೈ ಬೈ 4. ನೋಡಿ, ಈ ಆನ್ಸರ್ ಇರ್ತದೆ ನಿಮಗೆ. ಈ ಆನ್ಸರ್ ಇರಲ್ಲ ಆಪ್ಷನ್ ಅಲ್ಲಿ, ಈ ಆನ್ಸರ್ ಇರ್ತದೆ, ನೆನ್ಪಿಟ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್, ಹಿಂಗೆ ಕೇಳೋದು ನಿಮ್ಗೆ. ಆಮೇಲೆ ಫೋರ್ತ್ ಕ್ವಾಡ್ರೆಂಟ್ ಕೇಳ್ತಾರೆ ಜಾಸ್ತಿ, ಅಂದ್ರೆ 1 ಎಕ್ಸ್ ಪ್ಲಸ್ ಇರ್ತದೆ, ವೈ ಮೈನಸ್ ಇರ್ತದೆ ನೋಡಿ, ಅಂತ ಲೆಕ್ಕನೇ ಕೇಳೋದು. ಯಾಕಂದ್ರೆ ಇದು ಮೈನಸ್ ಬರುತ್ತೆ ನೋಡಿ. ಆಮೇಲೆ ಇದನ್ನ ಪೋಲಾರ್ ಫಾರ್ಮ್ ಕನ್ವರ್ಟ್ ಮಾಡಾಗ್ಲೂ ಇಲ್ಲೊಂದು ಒಳಗಡೆ ಮೈನಸ್ ಬರುತ್ತೆ, ಮೈನಸ್ ಬಂದಾಗ ಇಲ್ಲೊಂದು ಚೇಂಜ್ ಆಯ್ತದೆ ಅಷ್ಟೇ. ಕಾಸ್ ಪೈ ಬೈ 4 ಮೈನಸ್ ಐ ಸೈನ್ ಪೈ ಬೈ 4. ನೋಡಿ, ಇದ್ರದ್ದು ಪೋಲಾರ್ ಫಾರ್ಮ್ ಅಂದ್ರೆ ಈ ತರ. ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ ಕೊಟ್ಬಿಟ್ಟು ಪೋಲಾರ್ ಫಾರ್ಮ್ಗೆ ಎಕ್ಸ್ಪ್ರೆಸ್ ಮಾಡಿ ಅಂದ್ರೆ ಮಾಡ್ಯುಲಸ್ ಕಂಡುಹಿಡ್ಕೋಬೇಕು, ಆಂಪ್ಲಿಟ್ಯೂಡ್ ಕಂಡುಹಿಡಿಯಬೇಕು. ಮಾಡ್ಯುಲಸ್ ಕಂಡುಹಿಡಿಯುವಾಗ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದೇನು ಎಲ್ಲಾ ಟೈಪ್ ಆಫ್ ಪ್ರಾಬ್ಲಮ್ಗೂ ಆರ್ ಸೇಮು. ಥೀಟಾ ಮಾತ್ರ ಈ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ನೋಡ್ಕೊಂಡು, 4 ಫಾರ್ಮುಲಾ ಇದೆ, 4 ಫಾರ್ಮುಲಾದಲ್ಲಿ ಯಾವ್ದು ಅಂತ ನೋಡ್ಕೊಂಡು ಹಾಕೋಬೇಕು. ಆಮೇಲೆ ಇಲ್ಲಿ ಆನ್ಸರ್ ಬರೆಯುವಾಗ ಪೈ ಬೈ 3 ಪೈ ಬೈ 4 45 60 ಅಂತ ಬರಿಬಾರ್ದು, ಪೈ ಬೈ 3 ಪೈ ಬೈ 4 ಹಂಗೆ ಬರಿಬೇಕು, ಆಯ್ತಾ. ಆಮೇಲೆ ನೋಡಿ, ಒಂದೊಂದ್ಸಲಿ ಇದನ್ನ ಚಿಕ್ಕದಾಗಿ ಬರೀತಾರೆ, ಆರ್ ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಆಯ್ತಲ್ಲ, ಇದನ್ನ ಆರ್ ಇಂಟು ಸಿಸ್ ಥೀಟಾ ಅಂತ ಬರೆದ್ಬಿಡ್ತಾರೆ. CIS ಅಂದ್ರೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಅಂತ. ಸಿಸ್ ಅಂದ್ರೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಅಂತ. ಸಿಸ್ ಥೀಟಾ ಅಂದ್ರೆ ಕಾಸ್ ಥೀಟಾ ಪ್ಲಸ್, ಇದನ್ನ ಚಿಕ್ಕದಾಗಿ ಬರೆದ್ರೆ ಹಿಂಗೂ ಬರೀತಾರೆ. ನಿಮ್ಗೆಲ್ಲ ಈ ತರ ಏನ್ ಕೊಡಲ್ಲ, ಹಿಂಗೇನ ಕೊಡೋದು. ಬೈ ಚಾನ್ಸ್ ಈ ತರ ಏನಾರ ಕೊಟ್ಬಿಟ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಿಸ್ ಥೀಟಾ ಅಂದ್ರೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ, ನೆನ್ಪಿಟ್ಕೊಳ್ಳಿ. ನೋಡಿ, ಕಾಂಪ್ಲೆಕ್ಸ್ ನಂಬರ್ ಒಂದೇ ನಂಬರ್ ಇರೋದು. ಒಂದೇ ನಂಬರ್ ಅಂದ್ರೆ ನೀವು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಈಗ ಹೇಳ್ಕೊಟ್ನಲ್ಲ, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಆರಾಮದಲ್ಲಿ ಏನ್ ಕೇಳಿದೀನಿ ಅದರಲ್ಲಿ ಯಾವ್ದಾದ್ರು ಒಂದು ಬರುತ್ತೆ. ಈಗ ಈ ಕಾಂಪ್ಲೆಕ್ಸ್ ನಂಬರ್ ಮೇಲೆ ಎಕ್ಸಾಮ್ ಅಲ್ಲಿ 2 ಪ್ರಶ್ನೆ, 2018 ಅಲ್ಲಿ ಒಂದಿದೆ, ಮತ್ತೆ 2019 ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ ಅದೇನ್ ಪ್ರಶ್ನೆ ಅಂತ ಸಾಲ್ವ್ ಮಾಡ್ಬಿಡೋಣ ನೋಡಿ. ಈಗ 2018 ಅಲ್ಲಿ ನೋಡಿ, 2018 ಅಲ್ಲಿ ಕಾಂಪ್ಲೆಕ್ಸ್ ನಂಬರ್ ಮೇಲೆ ಪ್ರಶ್ನೆ ಈ ತರ ಇದೆ. ಏನಪ್ಪಾ ಅಂದ್ರೆ, ದ ಪೋಲಾರ್ ಫಾರ್ಮ್, ಈಗ ಮಾಡಿದ್ನಲ್ಲ ಅದೇ ಲೆಕ್ಕನೆ, ದ ಪೋಲಾರ್ ಫಾರ್ಮ್ ಆಫ್ ಸ್ವಲ್ಪ ಚೇಂಜ್ ಆಗಿದೆ. ಈಸ್ ಅಂದ್ಬಿಟ್ಟು ಹಿಂಗೆ ಕೊಟ್ಟಿದ್ದಾರೆ. ಆಪ್ಷನ್ 1 2 cos pi by 6 plus I sin pi by 6. Second, 2 cos pi by 6 minus I sin pi by 6. Third one, 2 cos pi by 3 plus I sin pi by 3. Fourth, 2 cos pi by 3 minus I sin pi by 3. ನೋಡಿ, 2018 ಅಲ್ಲಿ ಪೋಲಾರ್ ಫಾರ್ಮ್ ಆಫ್ ಅಂದ್ಬಿಟ್ಟು ಈ ತರ ಪ್ರಶ್ನೆ ಇದೆ. ಈಗ ಪೋಲಾರ್ ಫಾರ್ಮ್ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡಬೇಕು, x ಪ್ಲಸ್ ಐ ವೈ ಫಾರ್ಮ್ಗೆ ಕಂಪೇರ್ ಮಾಡಿ. x is equal to √3, y is equal to -1. ಕರೆಕ್ಟ್ ಅಲ್ವಾ? ನೋಡಿ, x √3 ಬರುತ್ತೆ, y -1. ಪೋಲಾರ್ ಫಾರ್ಮ್ ಕನ್ವರ್ಟ್ ಮಾಡ್ಬೇಕಂದ್ರೆ r ಮತ್ತೆ ಥೀಟಾ ಕಂಡುಹಿಡಿಬೇಕಲ್ವಾ. ಈಗ r ಕಂಡುಹಿಡ್ಕೊಳ್ಳೋಣ. r ಅಂದ್ರೆ ಏನು, ಸ್ಕ್ವೇರ್ ರೂಟ್ ಆಫ್ x² ಪ್ಲಸ್ y².
ಎಕ್ಸ್ ಅಂದ್ರೆ ಏನಪ್ಪ √3 ಸ್ಕ್ವೇರ್, ವೈ ಅಂದ್ರೆ ಏನು 1 ಸ್ಕ್ವೇರ್, 3 + 1 √4 ಅಂದ್ರೆ 2 ಬರುತ್ತೆ. ಆಯ್ತಾ, 2 ಬಂತು. ಸರಿ, ನೆಕ್ಸ್ಟ್ ಇವಾಗ ಥೀಟಾ ಕಂಡುಹಿಡಿಯೋಣ. ಥೀಟಾ ಕಂಡುಹಿಡಿಯಬೇಕಂದ್ರೆ ನೋಡಿ ಎಕ್ಸ್ ಪಾಸಿಟಿವ್ ಇದೆ, ವೈ ನೆಗೆಟಿವ್ ಇದೆ. ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಅಂದ್ರೆ ನೋಡಿ ಫೋರ್ತ್ ಕ್ವಾಡ್ರೆಂಟ್. ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಥೀಟಾ = -tan ಇನ್ವರ್ಸ್ y by x. -tan ಇನ್ವರ್ಸ್ y ಅಂದ್ರೆ ಎಷ್ಟಪ್ಪ 1, x ಅಂದ್ರೆ √3. ಮೈನಸ್ ಬರೆಯಂಗಿಲ್ಲ, y ಮೈನಸ್ ಇದೆ ಅಂದ್ರೆ -1 ಬರೆಯಂಗಿಲ್ಲ, ಬರೀ ಪ್ಲಸ್ ಅಂತಾನೆ ಬರೆಯಬೇಕು. ಈಗ 1/√3 ಅಂದ್ರೆ 30 ಅಂತ. tan ಇನ್ವರ್ಸ್ 1/√3 ಅಂದ್ರೆ 30 ಡಿಗ್ರಿ. 30 ಡಿಗ್ರಿ ಅಂದ್ರೆ π/6 ನೋಡಿ, π/6 ಬರುತ್ತೆ. ಥೀಟಾ -π/6. ಆಯ್ತಾ, ಈಗ r ಕಂಡುಹಿಡಿದ್ವಿ, ಥೀಟಾ ಕಂಡುಹಿಡಿದ್ವಿ. ಈಗ ಜನರಲ್ ಫಾರ್ಮ್ ಏನಪ್ಪ r × cos θ + i sin θ ಅಲ್ವಾ, ಪೋಲಾರ್ ಫಾರ್ಮ್ಗೆ ಇದು. ಈಗ r ಅಂದ್ರೆ 2 ಬಂದಿದೆ, cos θ ಅಂದ್ರೆ ಏನು -π/6 + i sin -π/6 ನೋಡಿ, ಇದು ಆನ್ಸರ್. ಆದ್ರೆ ಈ ತರ ಆನ್ಸರ್ ಇಲ್ಲ ನೋಡಿ, ಇಲ್ಲಿ ಒಳಗಡೆ ಮೈನಸ್ ಅಂತ ಎಲ್ಲೂ ಇಲ್ಲ. ಕಾಸ್ ಒಳಗಡೆ ಸೈನ್ ಒಳಗಡೆ ಮೈನಸ್ ಇಲ್ಲ. ಹಿಂದೆ ಹೇಳ್ಕೊಟ್ನಲ್ಲ ಅದೇ ತರನೇ. ಈಗ cos ಆಫ್ -θ ಅಂದ್ರೆ ಏನು, cos θನೇ ಬರುತ್ತಲ್ವಾ, ಪ್ಲಸ್ cos θನೇ ಬರುತ್ತೆ. ಇಲ್ಲಿ ಪ್ಲಸ್ ಇದೆ, ಬಟ್ ಸೈನ್ ಆಫ್ -θ ಅಂದ್ರೆ -sin θ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, -i sin π/6 ಬರುತ್ತೆ. ನೋಡಿ ಈ ತರ ಅಂದ್ರೆ 2 cos π/6 - i sin π/6 ಅಂತಂದ್ರೆ ಆಪ್ಷನ್ 2 ಕರೆಕ್ಟ್. ನೋಡಿ ಆಪ್ಷನ್ 2. ಅದಕ್ಕೆ ಜಾಸ್ತಿ ಈ ಕ್ವಾಡ್ರೆಂಟ್ ಕೇಳ್ತಾರೆ. ಥೀಟಾ ಮೈನಸ್ ಬರೋದೇ ಕೇಳ್ತಾರೆ. ಅವಾಗ ಜನರಲ್ ಫಾರ್ಮ್ ಬರ್ಕೊಂಡಾಗ ಒಳಗಡೆ ಮೈನಸ್ ಬರುತ್ತೆ. ಒಳಗಡೆ ಮೈನಸ್ ಇರೋ ಆನ್ಸರ್ ಇರಲ್ಲ ನಿಮಗೆ. ಅವಾಗ ಏನ್ ಮಾಡ್ಬೇಕು, ಈ ತರ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಮಾಡಿದಾಗ ಇಲ್ಲಿ ಮೈನಸ್ ಬರ್ತದೆ, ಮಧ್ಯದಲ್ಲಿ ಮೈನಸ್ ಬರುತ್ತೆ. ನೋಡಿ ಮಧ್ಯದಲ್ಲಿ ಮೈನಸ್ ಬಂದಿದೆ, ಆಪ್ಷನ್ 2 ಕರೆಕ್ಟ್. ಸರಿನಾ, ಇದು 2018 ಅಲ್ಲಿ ಈ ತರ ಕೇಳಿದ್ದಾರೆ. 2019 ಅಲ್ಲಿ ನೋಡಿ, 2019 ಅಲ್ಲಿ ಈಸಿ ಆಗಿದೆ. ದ ವ್ಯಾಲ್ಯೂ ಆಫ್ ಅಂದ್ಬಿಟ್ಟು ಈ ತರ ಕೊಟ್ಟಿದ್ದಾರೆ. ದ ವ್ಯಾಲ್ಯೂ ಆಫ್ i + i² + iq + i⁴ ಈಸ್ ಅಂದ್ಬಿಟ್ಟು ಆಪ್ಷನ್ 1 i, ಆಪ್ಷನ್ 2 -i, ಆಪ್ಷನ್ 3 1, ಆಪ್ಷನ್ 4 0 ಅಂತ ಇದೆ. ನೋಡಿ i + i² + iq + i⁴ ಅದರದ್ದು ಆನ್ಸರ್ ಏನು ಅಂತ ಕೇಳಿದರೆ, ನೋಡಿ i + i² + iq + i⁴ ಅಲ್ವಾ. i ಅಂದ್ರೆ iನೇ, ಏನು ಮಾಡೋಕ್ಕಾಗಲ್ಲ, i ಹಂಗೆ ಬರೀಬೇಕು. i² ಅಂದ್ರೆ -1, i³ ಅಂದ್ರೆ ಹೇಳ್ಕೊಟ್ಟೆ ನಿಮಗೆ. ನೋಡಿ i³ ಅಂದ್ರೆ i² × i ಅಂತ ಬರೀಬಹುದು. i² ಗೆ -1, -1 × i ಅಂದ್ರೆ -i ಆಯ್ತದೆ. ದಿಸ್ ಈಸ್ -i. ನೆಕ್ಸ್ಟ್ i⁴ ಇದೆ. i⁴ ಅಂದ್ರೆ ಏನು, i² × i² ಅಂತ ಬರೀಬಹುದು. i² × i². -1 × -1 ಅಂದ್ರೆ +1 ಬರುತ್ತೆ. ಇದು +1. ಈಗ i + × -1 + × -i +1 ನೋಡಿ, +1 -1 ಕ್ಯಾನ್ಸಲ್, +i -i ಕ್ಯಾನ್ಸಲ್, ಆನ್ಸರ್ ಈಸ್ 0. ಆಪ್ಷನ್ 4 ಈಸ್ ಕರೆಕ್ಟ್. ನೋಡಿ ಇಷ್ಟೇ ಸಿಂಪಲ್ ಆಗಿರ್ತವೆ. ಏನೊಂದು ಅರ್ಧ ಗಂಟೆ ವರ್ಕೌಟ್ ಮಾಡ್ಬಿಟ್ರೆ ನೀವು, ನನ್ನ ವಿಡಿಯೋ ನೋಡ್ಬಿಟ್ಟು ಅರ್ಧ ಗಂಟೆ ವರ್ಕ್ ಮಾಡಿದ್ರೆ ಒಂದು ನಂಬರ್ ಬಂದಂಗೆ ಈಸಿ. ಕಾಂಪ್ಲೆಕ್ಸ್ ನಂಬರ್ ನೋಡಿ ಇಷ್ಟು ಕಲ್ತ್ಕೊಂಡ್ರೆ ಸಾಕು ನೀವು. ಸರಿನಾ, ನೋಡಿ ಕಾಂಪ್ಲೆಕ್ಸ್ ನಂಬರ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ ನಿಮಗೆ ಪ್ರಾಬಬಿಲಿಟಿನಲ್ಲಿ ನಿನ್ನೆ 2 ವಿಡಿಯೋಸ್ ಬಿಟ್ಟಿದ್ದೆ. ಅದರಲ್ಲಿ ಎಕ್ಸಾಮಲ್ಲಿ 2 ಎಕ್ಸಾಮಲ್ಲೂ ಒಂದೊಂದು ಪ್ರಶ್ನೆ ಬಂದಿತ್ತು. ಅದೇನು ಅಂತ ಸಾಲ್ವ್ ಮಾಡಿಬಿಡ್ತೀನಿ ನೋಡಿ. ಪ್ರಾಬಬಿಲಿಟಿ ಮೇಲೆ ಕ್ವಶನ್ ನಂಬರ್ 1 ನೋಡಿ. ಪ್ರಾಬಬಿಲಿಟಿ ಮೇಲೆ 2018 ಅಲ್ಲಿ ಪ್ರಾಬಬಿಲಿಟಿ ಮೇಲೆ ಪ್ರಶ್ನೆ ನೋಡಿ ಈ ತರ ಇದೆ. ದಿ ಪ್ರಾಬಬಿಲಿಟಿ ಆಫ್ drawing non-diamond, card from a pack of 10 cards. 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 10 cards
well shuffled deck of 52 cards is ಅಂದ್ಬಿಟ್ಟು ಆಪ್ಷನ್ 1 ನೋಡಿ ಈ ತರ ಇದೆ 3/4, ಆಪ್ಷನ್ 2 1/2, ಆಪ್ಷನ್ 3 1/4, ಆಪ್ಷನ್ 4 12/13. ನೋಡಿ ಆ 52 ಕಾರ್ಡ್ಸ್ ಅಲ್ಲಿ ಯಾವ್ದಾವ್ದು ಎಷ್ಟೆಷ್ಟು ಅಂತ ನಾನು ಹೇಳ್ಕೊಟ್ಟಿದ್ದೆ, ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ನಾನ್ ಡೈಮಂಡ್ ಅಂದ್ರೆ ಅಲ್ಲಿ ಡೈಮಂಡ್ ಇರೋದು 13, ನೆನ್ಪಿಟ್ಕೊಳ್ಳಿ. ಡೈಮಂಡ್ 13 ಇದೆ, ಟೋಟಲ್ 52ರಲ್ಲಿ 13 ಡೈಮಂಡ್ ಅಲ್ವಾ. ನಾನ್ ಡೈಮಂಡ್ ಅಂತ ಕೇಳ್ತಾರೆ ಅಂದ್ರೆ ಡೈಮಂಡ್ ಅಲ್ಲದೆ ಇರೋದು ಎಷ್ಟಾಯ್ತದೆ ಮೈನಸ್ ಮಾಡ್ಕೊಳ್ಳಿ. 52 - 13 ಅಂದ್ರೆ 39 ಬರುತ್ತೆ. ದಿಸ್ ಇಸ್ ನಾನ್ ಡೈಮಂಡ್ ಅಂದ್ರೆ ಡೈಮಂಡ್ ಇಲ್ಲದೆ ಇರೋ ಕಾರ್ಡ್ಗಳು 39 ಇದೆ. ಈಗ ವಾಟ್ ಈಸ್ ದಿ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ನಾನ್ ಡೈಮಂಡ್ ಕಾರ್ಡ್ ಅಂತ ಕೇಳಿದ್ದಾರೆ. ನಾನ್ ಡೈಮಂಡ್ ಕಾರ್ಡ್ ಅಂತಂದ್ರೆ ನೋಡಿ PA ಕಂಡಿಡ್ಕೊಳ್ಳೋಣ. PA ಫಾರ್ಮುಲಾ ಏನು, NA/NS ಅಲ್ವಾ. ನೋಡಿ ಇಲ್ಲಿ NA ಅಂದ್ರೆ 39, ಯಾಕಂದ್ರೆ ನಾನ್ ಡೈಮಂಡ್ ಕಾರ್ಡ್ಸ್ 39 ಇದೆ. NS ಅಂದ್ರೆ ಕಾರ್ಡ್ ಅಂತ ಬಂದಾಗ ಯಾವಾಗಲೂ ನೆನ್ಪಿಟ್ಕೊಳ್ಳಿ 52, 39/52. 13 3s are 13 4s are ಆನ್ಸರ್ 3/4. ಆಪ್ಷನ್ 1 is correct. ಸಪೋಸ್ ಏನಾದ್ರೂ ನಾನ್ ಡೈಮಂಡ್ ಬದಲು ಪ್ರಶ್ನೆ ಬರೀ ಹಿಂಗಿತ್ತು ಅನ್ಕೊಳ್ಳಿ, ನಾನ್ ಡೈಮಂಡ್ ಬದಲು ಬರೀ ಡೈಮಂಡ್ ಅಂತ ಏನಾರ ಕೇಳಿದ್ರು ಅನ್ಕೊಳ್ಳಿ, ಬರೀ ಡೈಮಂಡ್ ಇರೋದು 13 ಇದೆ ಅಲ್ವಾ. ಅವಾಗ ಏನಾಗುತ್ತೆ 13/52, 13 1s are 13 4s are 1/4 ಆಗುತ್ತೆ. ಇದು ಬರೀ ಡೈಮಂಡ್ ಸರಿನಾ. ನಾನ್ ಡೈಮಂಡ್ ಅಂತ ಬಂದಾಗ 39/52 3/4. ನೋಡಿ ನಾನ್ ಡೈಮಂಡ್ ಅಂತ ಎಕ್ಸಾಮ್ ಕೇಳಿರೋದು. ನಾನ್ ಡೈಮಂಡ್ ಅಂದ್ರೆ ಇಲ್ಲಿ ತನಕ ನೋಡಿ 3/4 ಕರೆಕ್ಟ್. ದಿಸ್ ಇಸ್ ದಿ ಆನ್ಸರ್ 2018 ನಲ್ಲಿ. ನೆಕ್ಸ್ಟ್ 2019 ನಲ್ಲಿ ಪ್ರಾಬಬಿಲಿಟಿ ಮೇಲೆ ಈ ತರ ಪ್ರಶ್ನೆ ಬಂದಿದೆ ನೋಡಿ. When a fair coin is tossed twice, when a fair coin is tossed 2 times, the event A getting exactly 1 time is ಆಪ್ಷನ್ 1 ನೋಡಿ ಈ ತರ ಇದೆ HT TH, ಆಪ್ಷನ್ 2 TT, ಆಪ್ಷನ್ 3 TH, ಆಪ್ಷನ್ 4 TT HT. ನೋಡಿ ಈ ತರ ಬಂದಾಗ when a fair coin is tossed 2 times, ನೋಡಿ when a coin is tossed 1 time ಅಂತ ಬಂದ್ರೆ ಸ್ಯಾಂಪಲ್ ಸ್ಪೇಸ್ ಈ ತರ ಬರುತ್ತೆ. ಇದು 1 time 2 time ಅಂತ ಬಂದ್ರೆ ನೋಡಿ ಈ ತರ ಬರುತ್ತೆ TT HH TH HT. ಇದು 2 times. ಇದು ಸ್ಯಾಂಪಲ್ ಸ್ಪೇಸ್ ಬರೀತಾ ಇರೋದು ನಾನು, ಆಯ್ತಾ. 3 times ಬಂದಾಗ 8 ಬರ್ತವೆ. ನಿನ್ನೆ ಬರ್ದಿದ್ದೀನಿ, ಅದು ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಈಗ 2 times ಅಂತ ಬಂದ್ರೆ ಈ ತರ ಬರುತ್ತೆ. ಇದು ಸ್ಯಾಂಪಲ್ ಸ್ಪೇಸ್. ಇದರಲ್ಲಿ ಒಂದು ಇವೆಂಟ್ ಕೇಳ್ತಾ ಇದ್ದಾರೆ ಅವರು, ಏನಪ್ಪಾ ಅಂತಂದ್ರೆ ಇವೆಂಟ್ ಎ ಗೆಟಿಂಗ್ ಎಕ್ಸಾಕ್ಟ್ಲಿ 1 ಟೈಲ್. ಒಂದೇ ಒಂದು ಟೈಲ್ ಇರ್ಬೇಕಲ್ಲಿ, ಇನ್ನೊಂದು ಹೆಡ್ಡೆ ಇರ್ತದೆ ಬಿಡಿ, ಒಂದು ಟೈಲ್ ಇರಬೇಕು ಅಂತ. ಒಂದು ಟೈಲ್ ಇರೋದೇನಿಲ್ಲ ನೋಡಿ, ಇದು 2 ಟೈಲ್ ಇದೆ, ಇದು ಬರಲ್ಲ. ಒಂದು ಟೈಲ್ ನೋಡಿ, ಇಲ್ಲೊಂದು ಟೈಲ್ ಇದೆ, ಇಲ್ಲೊಂದು ಟೈಲ್ ಇದೆ. ಅಂದ್ರೆ ಇವೆಂಟ್ ಎ ಏನಾಗುತ್ತೆ ಅಂತಂದ್ರೆ TH ಮತ್ತೆ HT. ಆಪ್ಷನ್ 1 is correct. HT TH ಎಕ್ಸಾಕ್ಟ್ಲಿ 1 ಟೈಲ್ ಅಂತಂದ್ರೆ ನೋಡಿ, ಎಕ್ಸಾಕ್ಟ್ಲಿ 1 ಟೈಲ್ ಇರೋದಿಲ್ಲ. ಎಕ್ಸಾಕ್ಟ್ಲಿ 2 ಟೈಲ್ಸ್ ಅಂತ ಏನಾರ ಕೇಳಿದ್ರೆ ಇದು ಬರೋದು, ಆಯ್ತಾ. ಇಲ್ಲಿ ಎಕ್ಸಾಕ್ಟ್ಲಿ 1 ಟೈಲ್ ಅಂದ್ರೆ ಬರೀ ಇದೊಂದೇ ಬರಲ್ಲ. ಇದು ಯಾಕಪ್ಪ ತಪ್ಪು ಅಂದ್ರೆ ನೋಡಿ TH ಅಲ್ವಾ, HT ಇದೆ, ಅದರಲ್ಲಿ ಸ್ಯಾಂಪಲ್ ಸ್ಪೇಸ್ ಅಲ್ಲಿ HT ಇದೆ. ಎರಡೂ ತಗೋಬೇಕು ನಾವು, ಇದೊಂದು ತಗೊಳಂಗಿಲ್ಲ. ಆಮೇಲೆ ನೋಡಿ ಅದು ಒಂದು TT ಇದೆ, HT ಇದೆ, ಅದು ಬರಲ್ಲ. ನೋಡಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 1 HT
TH. ಎಕ್ಸಾಕ್ಟ್ಲಿ ಅಂತ ಕೇಳಿದ್ರೆ, ಎಕ್ಸಾಕ್ಟ್ಲಿ ಅಂದ್ರೆ ಒಂದೇ ಇರಬೇಕು. ಅಟ್ಲೀಸ್ಟ್ ಅಂತ ಕೇಳಿದ್ರೆ ಒಂದು ಇರ್ಬೋದು, ಅಟ್ಲೀಸ್ಟ್ ಒನ್ ಟೈಲ್ ಅಂತ ಕೇಳಿದ್ರೆ ಒಂದು ಇರ್ತದೆ, ಎರಡು ಇರ್ಬೋದು. ಅಟ್ಮೋಸ್ಟ್ ಒನ್ ಟೈಲ್ ಅಂದ್ರೆ ಟೈಲ್ ಇಲ್ಲದೆ ಇರೋದು ತಗೋಬೇಕು, ಒಂದು ಟೈಲು ತಗೋಬೇಕು. ಆಯ್ತಾ, ನೆನ್ನೆ ಹೇಳ್ಕೊಟ್ಟಿದ್ದೀನಿ ಅಟ್ಲೀಸ್ಟ್ ಅಟ್ಮೋಸ್ಟ್ ಅಂತ. ಎಕ್ಸಾಕ್ಟ್ಲಿ ಅಂದ್ರೆ ಅಷ್ಟೇ, ಎಕ್ಸಾಕ್ಟ್ಲಿ ಅಂದ್ರೆ ಅಷ್ಟೇ ಇರಬೇಕು, ಒಂದೇ ಟೈಲ್ ಇರಬೇಕು. ಒಂದೇ ಟೈಲ್ ಇರೋದು ನೋಡಿ ಇದೆ, ಇದೊಂದೇ ತಗೊಳಂಗಿಲ್ಲ, ಇದೊಂದೇ ತಗೊಳಂಗಿಲ್ಲ, ಎರಡು ತಗೋಬೇಕು. ಅದಕ್ಕೆ ಇದು ಆನ್ಸರ್. ಇದಕ್ಕೆ ನೋಡಿ 2018 ಮತ್ತೆ 19 ಅಲ್ಲಿ ಪ್ರಾಬಬಿಲಿಟಿ ಮೇಲೆ ಎರಡು ಪ್ರಶ್ನೆ ಕೇಳಿದ್ರು, ಒಂದೊಂದು 2018 ಅಲ್ಲಿ ಒಂದು, 19 ಅಲ್ಲಿ ಒಂದು ಸಾಲ್ವ್ ಮಾಡಿದ್ದೀನಿ. ಅದೇ ತರ ಕಾಂಪ್ಲೆಕ್ಸ್ ನಂಬರ್ ಅಲ್ಲೂ 18 ಅಲ್ಲಿ ಏನು ಕೇಳಿದ್ರು, 19 ಅಲ್ಲಿ ಏನು ಕೇಳಿದ್ರು ಸಾಲ್ವ್ ಮಾಡಿದ್ದೀನಿ. ನೋಡಿ ಇಲ್ಲಿಗೆ ನಿಮಗೆ ಮ್ಯಾಟ್ರಿಸಿಸ್ ಅಂಡ್ ಡಿಟರ್ಮಿನೆಂಟ್ಸ್, ವೆಕ್ಟರ್ಸ್, ಆಮೇಲೆ ಲಿಮಿಟ್ಸ್, ಟ್ರಿಗ್ನಾಮೆಟ್ರಿ ಫುಲ್ ಮುಗೀತು. ಟ್ರಿಗ್ನಾಮೆಟ್ರಿ ಮತ್ತೆ ಪ್ರಾಬಬಿಲಿಟಿ ಇಷ್ಟು ಮುಗಿದಿದೆ. ಟೋಟಲಿ ಮ್ಯಾಟ್ರಿಸಿಸ್ ಅಂಡ್ ಡಿಟರ್ಮಿನೆಂಟ್ಸ್ 6 ಮಾರ್ಕ್ಸು, ವೆಕ್ಟರ್ಸ್ 3 9, ಲಿಮಿಟ್ಸ್ 3 12, ಪ್ರಾಬಬಿಲಿಟಿ ಒಂದು 13, ಕಾಂಪ್ಲೆಕ್ಸ್ ನಂಬರ್ 14, ಟ್ರಿಗ್ನಾಮೆಟ್ರಿ 20 ಮಾರ್ಕ್ಸ್. 20 ಮಾರ್ಕ್ಸ್ಗೆ CET-ನಲ್ಲಿ ಏನೇನು ಕೇಳ್ತಾರೆ ಎಲ್ಲ ಕವರ್ ಮಾಡಿದ್ದೀನಿ. 20 ಮಾರ್ಕ್ಸ್ ಆರಾಮಾಗಿ ತಗೋಬೋದು. ಇನ್ನು ನೆಕ್ಸ್ಟು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ, ಬೇರೆ ಬೇರೆ ಚಾಪ್ಟರ್ಸ್ ಮಾಡ್ತೀನಿ. ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ಅವರಲ್ಲಿ ಒಂದು ವಿನಂತಿ, ನಮ್ಮಿಂದ ಒಂದು ವಿನಂತಿ ಏನಪ್ಪ ಅಂತಂದರೆ, ವಿಡಿಯೋನ ಫುಲ್ ನೋಡಿ, ಪೂರ್ತಿ ನೋಡಿ. ಪೂರ್ತಿ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗೋದು. ಸುಮಾರು ಏನು ಮಾಡ್ತಾ ಇದ್ದಾರೆ ಅಂದರೆ ಬರೀ 2 ನಿಮಿಷ ನೋಡೋದು, 3 ನಿಮಿಷ ನೋಡೋದು, ಹಂಗಲ್ಲ. ಪೂರ್ತಿ ನೋಡಿ, ಪೂರ್ತಿ ನೋಡಿ ಎಲ್ಲ ಸಾಲ್ವ್ ಮಾಡಿ. ನಿಮಗೆ ತುಂಬ ಈಸಿ ಆಯ್ತದೆ. ನೀವು ಯಾವ ಟ್ಯೂಷನ್ಗೂ ಹೋಗಂಗಿಲ್ಲ, ಯಾವ ಬುಕ್ಕು ರೆಫರ್ ಮಾಡೋಂಗಿಲ್ಲ, ಬರೀ ನನ್ನ ವಿಡಿಯೋ ನೋಡಿದ್ರೆ ಸಾಕು, ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ. ಡೌಟ್ಸ್ ಏನಾರ ಇದ್ದರೆ ನೆಕ್ಸ್ಟ್ ಡೌಟ್ದು ಒಂದು ಕ್ಲಾಸ್ ಮಾಡ್ತೀನಿ, ನೋಡೋಣ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಯಾರ್ಯಾರು ಈ ವಿಡಿಯೋನ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್, ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಬೆಳೆಸ್ಬೇಕು ನೀವು. ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನಿಮ್ಗೆ ಏನು ಬೇಕು, ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಏನು ಬೇಕು ಎಲ್ಲ ಕೊಡ್ತೀನಿ. ನೀವು ನಮ್ಗೆ ಏನು ಮಾಡಬೇಕಂದ್ರೆ ನಮ್ಮ ಚಾನಲ್ ಬೆಳೆಸ್ಬೇಕು. ನೀವು ನಮ್ಮ ಚಾನಲ್ ಜಾಸ್ತಿ ಬೆಳೆಸಿದಷ್ಟು ನಿಮ್ಗೆ ಏನು ಬೇಕು ಎಲ್ಲ ಸಿಗ್ತಾ ಇರ್ತದೆ ಅಂತ ಹೇಳ್ತಾ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು.